ಕೃಷ್ಣ ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಶ್ರೀಲ ಪ್ರಭುಪಾದವರು ಬರೆದಿರುವಂತಹ ಪುಸ್ತಕದ ಕೃಷ್ಣ ಪ್ರಜ್ಞೆಗೆ ಆರೋಹಣ ಅನ್ನೋ ಪುಸ್ತಕವನ್ನು ನಾವೀಗ ಆಲ್ರೆಡಿ 2 ಅಧ್ಯಾಯಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಈ ದಿನ ನಾವು 3ನೇ ಅಧ್ಯಾಯ ಶಾಂತಿಯುತ ಸಮಾಜದತ್ತ ಈ ಅಧ್ಯಾಯವನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಮತ್ತಷ್ಟು ಮಗದಷ್ಟು ಪುಸ್ತಕಗಳನ್ನ ನಾವು ಓದುವಂಥ ಅವಕಾಶಗಳು ನಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇದು ಜಸ್ಟ್ ಓದೋದು ಅಂತ ಅಷ್ಟೇ ಅಲ್ಲ, ಇಲ್ಲಿ ನಮಗೆ ನಮ್ಮ ಗುರುಗಳು ಯಾವ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಆ ಜ್ಞಾನ ನಮಗೆ ಏನನ್ನು ತಿಳಿಸ್ತಾ ಇದೆ ಮತ್ತು ನಾವು ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ಕಲಿತಾ ಹೋಗಬೇಕು. ಒಂದು ಅಧ್ಯಾಯವನ್ನು ನಾವು ಓದ್ತಾ ಇದ್ವಿ, ಕೇಳಿಸ್ಕೊತಾ ಇದ್ದೀವಿ ಅಂತಂದರೆ ನಾವೇ ಇಲ್ಲಿ ಪುಣ್ಯವಂತರು. ಯಾಕೆಂದರೆ ಭಗವಂತನ ಕೃಪೆ ಇಲ್ಲದೆ ನಾವು ಈ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನೀವು ಕೇಳಿಸ್ಕೊತಾ ಇದ್ದೀವಿ ಅಂದರೆ ನಾವೇ ತುಂಬ ಅದೃಷ್ಟವಂತರು. ಹಾಗಾಗಿ ನಮಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು, ಆ ತಿರುಳು ಅನ್ನುವಂಥದ್ದು, ಈ ಮಾನವನ ಜನ್ಮದ ಉದ್ದೇಶ ಏನು ಅನ್ನುವಂಥದ್ದು ನಮಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗ್ತಾಯಿದೆ. ಹಾಗಾಗಿ 3ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಹೇಗೆ ಗುರುಗಳಿಗೆ ಪ್ರಣಾಮ ಮಂತ್ರವನ್ನು ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ, ಆ ರೀತಿಯಲ್ಲಿ ನಾವು ಇವತ್ತು ಕೂಡ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಜಯಪತಾಕ ಸ್ವಾಮಿನ್ ಇತಿ ನಾಮಿನೇ. ನಮಃ ಆಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರ್ಯಕಥಾಧಾಮಧಾಯ ನಗರ ಗ್ರಾಮತಾರಿಣೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಅಧ್ಯಾಯ 3 ಶಾಂತಿಯುತ ಸಮಾಜದತ್ತ. ಶ್ರೀ ಭಗವಾನುವಾಚ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ ವಿದಃ. ಭಗವಂತನು ನುಡಿದನು, ಕುಂತಿಯ ಪುತ್ರನೇ, ಈ ದೇಹವನ್ನು ಕ್ಷೇತ್ರವೆಂದು ಕರೆಯುತ್ತಾರೆ, ಈ ದೇಹವನ್ನು ಬಲ್ಲವನನ್ನು ಕ್ಷೇತ್ರಜ್ಞನೆಂದು ಕರೆಯುತ್ತಾರೆ. 13ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ನಮಗೆ ಭಗವಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಏನಂತ? ಕುಂತಿಯ ಪುತ್ರನಾದ ಅರ್ಜುನನೇ, ದೇಹವನ್ನು ಕ್ಷೇತ್ರ ಏನು, ಈಗ ನಮಗೆ ಒಂದು ಆಕಾರ ಇದೆ, ದೇಹ ಅನ್ನೋದಿದೆ, ಆ ದೇಹವನ್ನು ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಆ ದೇಹವನ್ನು ಬಲ್ಲವನು ಅಂದರೆ ಇಡೀ ದೇಹವನ್ನು ತಿಳ್ಕೊಂಡಿರುವಂಥವನ್ನ ಕ್ಷೇತ್ರಜ್ಞ ಅಂತ ಕರೀತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷ ಕೃಷ್ಣನು ಅರ್ಜುನನಿಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಚಾರವಾಗಿ ತಿಳಿ ಹೇಳುತ್ತಿದ್ದಾನೆ. ಕ್ಷೇತ್ರವು ದೇಹವನ್ನು ಸೂಚಿಸುತ್ತದೆ. ಕ್ಷೇತ್ರಜ್ಞ ಎನ್ನುವುದು ಆ ಕ್ಷೇತ್ರದ ಅರಿವುಳ್ಳ ಜೀವಾತ್ಮನನ್ನು ಸೂಚಿಸುತ್ತದೆ. ಅಂದರೆ ಕ್ಷೇತ್ರ ಅನ್ನುವಂಥದ್ದು ದೇಹವನ್ನು ಸೂಚಿಸುತ್ತದೆ, ಕ್ಷೇತ್ರಜ್ಞ ಅನ್ನುವಂಥದ್ದು ಆ ಕ್ಷೇತ್ರದ ಅರಿವುಳ್ಳ ಜೀವಾತ್ಮವನ್ನು ಸೂಚಿಸುತ್ತದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವನೇ ವ್ಯಕ್ತಿಗತ ಆತ್ಮ.
ಅಂದರೆ ಈ ದೇಹವನ್ನು ಕ್ಷೇತ್ರ ಅಂತ ಇದ್ದರೆ ಈ ದೇಹದೊಳಗಡೆ ಇರುವಂಥ ಆ ಜೀವಾತ್ಮನನ್ನು ವ್ಯಕ್ತಿಗತ ಆತ್ಮ ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನೆಲವನ್ನು ಹೊತ್ತು ಬೇಸಾಯ ಮಾಡಬೇಕಾದರೆ ಬೇಸಾಯಗಾರನೊಬ್ಬನಿರಬೇಕು. ಜಮೀನಿಗೆ ಹೋಲಿಸಿರುವ ಈ ದೇಹವನ್ನು ಬಳಸಬೇಕಾದರೆ ಅದನ್ನು ಬೇಸಾಯ ಮಾಡಬಲ್ಲ ಒಬ್ಬ ಒಡೆಯನಿರಬೇಕು. ಅಂದರೆ ಭೂಮಿಯನ್ನು ನಾವು ವ್ಯವಸಾಯ ಮಾಡಬೇಕಂದ್ರೆ ಭೂಮಿ ಒಂದಿದ್ರೆ ಸಾಕಾಗೋದಿಲ್ಲ ಅಲ್ವಾ. ಆ ಭೂಮಿಯನ್ನು ಮಾಡೋದಕ್ಕೆ, ಆ ವ್ಯವಸಾಯವನ್ನು ಮಾಡೋದಕ್ಕೆ ಒಬ್ಬ ವ್ಯವಸಾಯಗಾರ ಇರಬೇಕು, ಒಬ್ಬ ವ್ಯಕ್ತಿ ಇರಬೇಕು. ಹಾಗೆಯೇ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕ್ಷೇತ್ರ ಅಂತ ನಾವು ವ್ಯಕ್ತಿಗತ ಜೀವಾತ್ಮ ನಮಗೆ ಕಾರ್ಯವನ್ನು ಮಾಡಬೇಕು ಅಂದರೆ ಈ ದೇಹ ಅನ್ನೋದು ಇರಬೇಕು. ದೇಹ ಅನ್ನೋದಿಲ್ಲ ಅಂತಂದರೆ ಆ ದೇಹದೊಳಗಿರುವಂಥ ಆ ಕ್ಷೇತ್ರದನ್ನ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಆಕಾರ ಇಲ್ಲ ಅಂತಂದರೆ ಅದು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ. ಜಮೀನಿಗೆ ಹೋಲಿಸಿದರೆ ಈ ದೇಹವನ್ನು ಬಳಸಬೇಕಾದರೆ ಅದನ್ನು ಬೇಸಾಯ ಮಾಡಬಲ್ಲ ಒಬ್ಬ ಒಡೆಯನಿರಬೇಕು. ನಮಗೆ ದೇಹವಿದೆ, ದೇಹವನ್ನು ಸರಿಯಾದ ರೀತಿಯಲ್ಲಿ ಕೃಷಿ ಮಾಡಬೇಕಾದದ್ದು ಅತ್ಯಗತ್ಯ. ಈ ಬೇಸಾಯವನ್ನೇ ಕರ್ಮ ಅಥವಾ ಕೆಲಸ ಎನ್ನುತ್ತಾರೆ. ಒಬ್ಬ ಮನುಷ್ಯನು ನಮ್ಮ ಮನೆಗೆ ಬೇಸಾಯ ಮಾಡಲು ಒಂದು ಗುದ್ದಲಿಯನ್ನು ಹಿಡಿದು ಬರಬಹುದು, ಇಲ್ಲವೇ ಸುಮ್ಮನೆ ಕಾಫಿಯನ್ನು ಚಹಾವನ್ನು ಕುಡಿಯಲು ಬರಬಹುದು. ನಮಗೆ ಈ ದೇಹವನ್ನು ಕೊಟ್ಟಿರುವುದು ಅದನ್ನು ಸರಿಯಾಗಿ ಕೃಷಿ ಮಾಡಿ ನಮ್ಮ ಅಪೇಕ್ಷೆಗೆ ತಕ್ಕಂತೆ ಅಗತ್ಯ ಇಂದ್ರಿಯ ವಿಷಯಗಳನ್ನು ಪಡೆದುಕೊಳ್ಳುವ ಸಲುವಾಗಿ. ದೇಹವು ನಮಗೆ ಭಗವಂತನು ನೀಡಿರುವ ಉಡುಗೊರೆ. ಭಗವಂತನು ತುಂಬ ದಯಾಮಯನು. ಯಾರೇ ಆಗಲಿ ಅವನಿಂದ ಏನಾದರೂ ಬಯಸಿದರೆ ಅವನು ಅದನ್ನು ಕೊಟ್ಟು ಬಿಡುತ್ತಾನೆ. ಅಂದರೆ ಒಬ್ಬ ವ್ಯವಸಾಯ ಮಾಡುವಂಥ ವ್ಯಕ್ತಿ ನಮ್ಮ ಮನೆಗೆ ಗುದ್ಲಿನೋ ಕುಡ್ಲೋ ಈಸ್ಕೊಳ್ಳೋಕ್ಕೆ ಬರ್ಬೋದು, ಅಥವಾ ಇಲ್ಲ ಕಾಫಿನೋ ಟೀನೋ ಕುಡಿಯೋದಕ್ಕೂ ಕೂಡ ಬರ್ಬೋದು. ಆದರೆ ಅವನ ಉದ್ದೇಶ ಏನಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ದಯಾಮಯನು ಅಂತ ಹೇಳ್ತಾ ಇದ್ದಾರೆ. ಯಾರೇ ಆಗಲಿ ಅವನಿಂದ ಏನಾದರೂ ಬಯಸಿದರೆ ಅವನದನ್ನು ಕೊಟ್ಬಿಡ್ತಾನೆ. ಆಗಬಹುದು, ಇದನ್ನು ತೆಗೆದಿಕೋ ಎನ್ನುತ್ತಾನೆ. ಅವನಿಗೂ ನಮಗೂ ಇರುವ ಸಂಬಂಧವು ತಂದೆಗೂ ಮಗನಿಗೂ ಇರುವ ಸಂಬಂಧದಂತೆ. ಅಂದರೆ ಭಗವಂತನಿಗೂ ನಮಗೂ ಇರುವಂಥ ಸಂಬಂಧ ತಂದೆ ಮಗನ ಸಂಬಂಧ ಅಂತ ತಿಳಿಸ್ತಾ ಇದ್ರೆ. ಮಗನು ತಂದೆಯಿಂದ ಏನನ್ನೂ ಪಡೆಯಲು ಒತ್ತಾಯ ಮಾಡುತ್ತಿರಬಹುದು. ಅವನು ಕೇಳುತ್ತಿರುವುದು ಅವನ ಒಳಿತಿಗಾಗಿ ಅಲ್ಲ ಎಂದು ಮನವೊಲಿಸಲು ತಂದೆಯು ಪ್ರಯತ್ನಿಸಬಹುದು. ಪ್ರೀತಿಯ ಮಗನೇ, ಇದನ್ನು ಮುಟ್ಟಬೇಡ, ಇದು ನಿನಗೆ ಒಳ್ಳೆಯದಲ್ಲ ಎಂದು ಹೇಳಬಹುದು. ಆದರೆ ಹುಡುಗನು ಅದು ಬೇಕೇ ಬೇಕೆಂದು ಹಠ ಹಿಡಿದರೆ ತಂದೆಯು ಅವನ ಪಾಡಿಗೆ ಅವನನ್ನು ಬಿಟ್ಟು ಬಿಡುತ್ತಾನೆ. ಪ್ರೀತಿಯ ತಂದೆಯು ಮಗನು ಏನನ್ನು ಬಯಸುವನೋ ಅದನ್ನು ಕೊಡುತ್ತಾನೆ. ಹಾಗೆ ಎಲ್ಲರ ತಂದೆಯಾದ ಭಗವಂತನು ತನ್ನ ಮಕ್ಕಳು ಏನನ್ನು ಬಯಸುವರೋ ಅದನ್ನು ಕೊಡುವನು. ಭಗವದ್ಗೀತೆಯಲ್ಲಿ ಸಕಲ ಮಾರ್ಗಗಳಲ್ಲಿ ಸೇರಿದ ಸರ್ವ ಜೀವಿಗಳು ಅವನ ಮಕ್ಕಳು ಎಂದು ಹೇಳಿದೆ. ಅಂದರೆ ಭಗವಂತನಿಗೂ ನಮಗೂ ಇರುವಂಥ ಸಂಬಂಧ ತಂದೆಯ ಮಕ್ಕಳ ಸಂಬಂಧ. ಹೇಗೆ ನಮ್ಮ ತಂದೆಗೆ ನಾವು ಏನನ್ನು ಕೇಳಿದ್ರು ನಮ್ಮ ತಂದೆ ನಮಗೆ ಕೊಡಿಸ್ತಾರೆ. ಆದರೆ ಅವರು ಒಮ್ಮೊಮ್ಮೆ ಹೇಳ್ತಾರೆ ಅದು ನಿನ್ನ ಜೀವನಕ್ಕೆ ಸರಿಯಾದದ್ದಲ್ಲ, ಬೇಡ ಅಂತ. ಆದರೂ ನಾವು ಅದನ್ನು ಹಠ ಹಿಡಿದಾಗ ನಮ್ಮ ತಂದೆ ಏನು ಮಾಡ್ತಾರೆ, ಕೊಡ್ತಾರೆ. ಹಾಗೆಯೇ ಭಗವಂತನು ಕೂಡ ನಮ್ಮ ತಂದೆ ಆಗಿರೋದ್ರಿಂದ ನಮ್ಮ ಇಚ್ಛೆಯನ್ನು ಅವನೇನು ಮಾಡ್ತಾ ಇದ್ದಾನೆ, ಪೂರೈಸ್ತದೆ. ಯಾಕೆ, ಅವನ ತಂದೆ ಅಲ್ಲ, ಮಕ್ಕಳ ಇಚ್ಛೆಯನ್ನು ಪೂರೈಸ್ತಾ ಇದ್ದಾನೆ. ಭಗವಂತ ಎಲ್ಲರ ಹೃದಯದಲ್ಲೂ ಕೂಡ ಇದ್ದಾನೆ. ಹಾಗಾಗಿ ಅವನು ಎಲ್ಲರ ಏನನ್ನು ಬಯಸ್ತಾರೋ ಅದನ್ನೆಲ್ಲವನು ಕೊಡ್ತಾ ಇದ್ದಾನೆ. ಅವನು ಸಕಲ ವರ್ಗಗಳಿಗೂ ಸೇರಿದ ಸರ್ವ ಜೀವಿಗಳಿಗೂ ಅವನ ಮಕ್ಕಳು. ಏನೆಲ್ಲ ಭೂಮಿ ಮೇಲಿದೆ ಅದೆಲ್ಲವೂ ಕೂಡ ಭಗವಂತನ ಮಕ್ಕಳು. ಸರ್ವೇನೇಷು ಕೌಂತೆಯ ಮೂರ್ತಯ ಸಂಭವಂತಿ ಯಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಃ ಪಿತಃ. ಕುಂತಿಯ ಪುತ್ರನೇ, ಸಕಲ ಜೀವಿ ವರ್ಗಗಳು ಈ ಭೌತ ಪ್ರಕೃತಿಯಲ್ಲಿ ಜನಿಸಿ ಅಸ್ತಿತ್ವದಲ್ಲಿವೆ. ಇವಕ್ಕೆಲ್ಲ ಬೀಜ ಪ್ರದಾನ ಮಾಡುವ ತಂದೆ ನಾನು. ಈ ಭೌತ ಜಗತ್ತಿನಲ್ಲಿ ಜಡ ಸ್ವಭಾವದ ಮಾತೆ ಪ್ರಕೃತಿಯು ನಮಗೆ ದೇಹವನ್ನು ಒದಗಿಸುತ್ತಾಳೆ. ಪರಮ ಪುರುಷನಾದರೂ ಈ ಜಡವಸ್ತಿನಲ್ಲಿ ಜೀವಂತ ಆತ್ಮಗಳನ್ನು ತುಂಬುತ್ತಾನೆ. ಮನುಷ್ಯರಿಗೆ ಮಾತ್ರ ಆತ್ಮವಿದೆ, ಮಿಕ್ಕ ಜೀವಿಗಳಿಗೆ ಇಲ್ಲ ಎಂದು ಹೇಳುವ ದೋಷಪೂರ್ಣವಾದ ಸಿದ್ಧಾಂತ ಹೊಂದಿದೆ. ಆದರೆ ಮರಗಿಡಗಳು ಕೂಡಿದಂತೆ 84 ಲಕ್ಷ ವರ್ಗಗಳಿವೆ ಎಂಬುದಾಗಿ ವೇದ ಪ್ರಾಮಾಣ್ಯದಿಂದ ನಮಗೆ ತಿಳಿದು ಬರುತ್ತಿದೆ. ಅವಕ್ಕೆಲ್ಲಕ್ಕೂ ಆತ್ಮಗಳಿವೆ, ಇಲ್ಲವಾದರೆ ಅವು ಬೆಳೆಯುವುದು ಸಾಧ್ಯ
ಸಾಧ್ಯವಿರಲಿಲ್ಲ. ಈ ಭೌತ ಜಗತ್ತಿನಲ್ಲಿ ಯಾವುದೇ ರೂಪವನ್ನು ಧರಿಸಲಿ ಸಕಲ ಜೀವಿಗಳು ಅವನ ಮಕ್ಕಳು. ತಂದೆಗೆ ಮಗನು ಹೇಗೋ ಹಾಗೆ ಎಲ್ಲ ಜೀವಿಗಳಿಗೂ ಭಗವಂತನೊಂದಿಗಿನ ಸಂಬಂಧಿಸಿದ್ದಾರೆ ಎಂಬ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ. ಅಂದರೆ ಎಲ್ಲ ಈ ಮೂಲ ಬೀಜ ಪಿತಾಮಹ ಭಗವಂತ ಅನ್ನೋದಕ್ಕೆ ಹೇಳ್ತಂದೆ. ಎಲ್ಲದಕ್ಕೂ ಸಕಲ ಏನು ಈ ಭೂಮಿ ಜೀವಿ ಅಂದರೆ ಏನೆಲ್ಲ ಇದೆ 84 ಲಕ್ಷ ಏನು ಜೀವ ಯೋನಿಗಳಿಗಿದೆ ಅದಕ್ಕೆಲ್ಲವೂ ಕೂಡ ತಂದೆ ನಾನೇ ಅನ್ನೋದನ್ನು ಭಗವಂತ ನಮಗೆ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಕೆಲವರು ಮೂಢರು ಏನು ಮಾಡ್ತಾರೆ, ಮನುಷ್ಯನಿಗೆ ಮಾತ್ರ ಇರುವಂಥದ್ದು, ಮನುಷ್ಯರು ಬಿಟ್ಟರೆ ಬೇರೆ ಯಾವಕ್ಕೂ ಜೀವ ಅಂದರೆ ಆತ್ಮಗಳಿಲ್ಲ, ಜೀವಾತ್ಮ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದು ಸುಳ್ಳು. ಏನೆಲ್ಲ ಭಗವಂತ ಸೃಷ್ಟಿ ಮಾಡಿದಾರೋ ಏನು ಎಲ್ಲ 84 ಜೀವ ಯೋನಿಗಳಿದೆಯೋ ಅದಕ್ಕೆಲ್ಲವೂ ಕೂಡ ಆತ್ಮ ಅಂದರೆ ಜೀವಾತ್ಮ ಅಂದಿದ್ದು. ಇಲ್ಲ ಅಂದಿದ್ರೆ ಅವು ಮರ ಗಿಡಗಳು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ. ಅದನ್ನು ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಏನೆಲ್ಲ ಇದೆ 84 ಲಕ್ಷ ಜೀವ ಯೋನಿಗಳು ಅವೆಲ್ಲಕ್ಕೂ ಕೂಡ ಪರಮಾತ್ಮ ಆಗಿ ತಂದೆಯಾಗಿ ಇರುವಂಥದ್ದು ಭಗವಂತ ನಾನೇ ಅಂತ ತಿಳಿಸ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯ ಉದ್ದೇಶವೇ ಆತ್ಮದ ಸ್ಥಾನವನ್ನು ಭಗವಂತನೊಂದಿಗೆ ಅದು ಹೊಂದಿರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ಅಂದರೆ ಕೃಷ್ಣ ಪ್ರಜ್ಞೆಯ ಉದ್ದೇಶ ಏನಪ್ಪ ಅಂದರೆ ಆತ್ಮದ ಸ್ಥಾನವನ್ನು ಭಗವಂತನೊಂದಿಗೆ ಅದು ಹೊಂದಿರುವ ಸಂಬಂಧವನ್ನು ಅಂದರೆ ನಮಗೂ ಮತ್ತು ನಮ್ಮ ತಂದೆಗೂ ಇರುವಂಥ ಸಂಬಂಧ ಏನು ಅನ್ನೋದನ್ನು ತಿಳಿಸ್ಕೊಡುವಂಥ, ಭಗವಂತನಿಗೂ ನಮಗೂ ಇರುವಂಥ ಸಂಬಂಧ ತಂದೆ ಮಕ್ಕಳ ಸಂಬಂಧ, ಅದನ್ನೇ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕ್ಷೇತ್ರಜ್ಞ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞ ಯೋ ಜ್ಞಾನಂ ಯತಜ್ಞಾನಮತಂ ಮಮ. ಭರತ ಶ್ರೇಷ್ಠನಾದ ಅರ್ಜುನನೇ, ನಾನು ಎಲ್ಲ ದೇಹಗಳಲ್ಲೂ ನೆಲೆಸಿರುವ ಧೃತವಾಗಿದ್ದೇನೆ. ಈ ದೇಹವನ್ನು ಅದರ ಒಡೆಯನನ್ನು ಅರಿಯುವುದೇ ಜ್ಞಾನವೆನಿಸುತ್ತದೆ. ಇದು ನನ್ನ ಅಭಿಪ್ರಾಯ. ಮುಂದೆ ಹೇಳ್ತಾ ಇದ್ದಾರೆ, ಭರತ ಶ್ರೇಷ್ಠರ ಅರ್ಜುನನೇ, ನಾನು ಎಲ್ಲ ದೇಹಗಳಲ್ಲೂ ಕೂಡ ನೆಲೆಸಿದ್ದೀನಿ. ಅದನ್ನು ಭಗವಂತ ಹೇಳ್ತಾ ಇದ್ದಾರೆ. ಈ ದೇಹವನ್ನು ಅದರ ಒಡೆಯನನ್ನು ಅರಿಯುವುದೇ ಜ್ಞಾನವೆನಿಸುತ್ತದೆ. ಯಾವ ಒಬ್ಬ ಮನುಷ್ಯ ಈ ದೇಹ ಮತ್ತು ಆತ್ಮ ಅಂದರೆ ವ್ಯಕ್ತಿಗತ ಜೀವಾತ್ಮನನ್ನು ಅರ್ಥ ಮಾಡ್ಕೋತಾನೋ ಅದನ್ನೇ ಜ್ಞಾನ. ಇದೇ ನನ್ನ ಅಭಿಪ್ರಾಯ ಅನ್ನೋದನ್ನ ಭಗವಂತ ತಿಳಿಸ್ತಾ ಇದೆ. ದೇಹವು ನಾವೋ ಅಲ್ಲವೋ ಎಂಬ ವಿಚಾರವನ್ನು ಕುರಿತು ಧ್ಯಾನಿಸಿದರೆ, ಅಧ್ಯಯನ ಮಾಡಿದರೆ ನಾವು ದೇಹದ ಅರಿವನ್ನು ಹೊಂದಿರುವ ಕ್ಷೇತ್ರಜ್ಞರೇ ಹೊರತು ದೇಹವಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತೇವೆ. ನಮ್ಮ ಕೈ ಬೆರಳನ್ನು ಕುರಿತು ಆಲೋಚಿಸೋಣ. ನಾವು ಈ ಕೈ ಬೆರಳು ಹೌದು ಅಲ್ಲವೋ ಎಂದು ವಿಚಾರ ಮಾಡಿದರೆ ನಾವು ಈ ಬೆರಳಲ್ಲ ಎಂಬ ನಿರ್ಧಾರಕ್ಕೆ ಬರುತ್ತೇವೆ. ಇದು ದೇಹದ ಬೇರಾವುದೋ ಅಂಗಕ್ಕೆ ಅನ್ವಯಿಸುತ್ತದೆ. ಕಾಲು ಮುಂತಾದ ಅಂಗಗಳು ನಮಗೆ ಸೇರಿವೆ, ನಾವು ಅವುಗಳಲ್ಲ ಎಂಬ ತೀರ್ಮಾನಕ್ಕೆ ಬರುವುದಾದರೆ, ಇದೇ ರೀತಿಯಾಗಿ ನಾವು ಎಂದರೆ ದೇಹವಲ್ಲ, ದೇಹವು ನಮಗೆ ಸೇರಿದೆ ಎಂಬ ನಿರ್ಣಯಕ್ಕೆ ಬರಬಹುದು. ಆದ್ದರಿಂದಲೇ ಇದು ನನ್ನ ದೇಹ ಎಂದು ನಾವು ಹೇಳುತ್ತೇವೆ. ಆಧುನಿಕ ನಾಗರಿಕತೆಯಲ್ಲಿ ದುರಾದೃಷ್ಟವಶಾತ್ ಜನರು ನಾವು ಏನು ಯಾರು ಎಂದು ವಿಚಾರ ಮಾಡಲು ನಿಲ್ಲುವುದಿಲ್ಲ. ಅವರು ಸುಮ್ಮನೆ ಕಷ್ಟಪಟ್ಟು ದುಡಿಯುತ್ತಾರೆ. ಒಂದು ಕಚೇರಿಯಲ್ಲೋ ಕಾರ್ಖಾನೆಯಲ್ಲೋ ನಾನು ಈ ದೇಹ ಎಂಬ ಭಾವನೆಯಿಂದ ಹಗಲೆಲ್ಲ ದುಡಿಯುತ್ತಾರೆ. ಜನರನ್ನು ಕುರಿತು ಅವರು ಯಾರು ಎಂದೇನಾದರೂ ಕೇಳಿದರೆ ಅವರು ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಸ್ವೀಡಿಷ್, ನಾನು ಅಮೇರಿಕನ್, ನಾನು ಕ್ರಿಶ್ಚಿಯನ್ ಇತ್ಯಾದಿ ಉತ್ತರವನ್ನು ಕೊಡುತ್ತಾರೆ. ಇವೆಲ್ಲ ದೇಹದ ಗುರುತುಗಳು, ಪದವಿಗಳು. ವಾಸ್ತವ ಸಂಗತಿಯಾದರೋ ನಾವು ಈ ದೇಹಗಳಲ್ಲ ಎನ್ನುವುದು. ದೇಹವು ನಮ್ಮ ಕಾರ್ಯಚಟುವಟಿಕೆಗಳ ಕ್ಷೇತ್ರ ಅಷ್ಟೇ. ಬೇಸಾಯಗಾರನು ಹೇಗೆ ತಾನು ಬೇಸಾಯ ಮಾಡುವ ಭೂಮಿಯಲ್ಲವೋ ಹಾಗೆ ನಾವು ದೇಹವಲ್ಲ. ಅಂದರೆ ಈ ದೇಹದ ಬಗ್ಗೆ ವರ್ಣನೆಯನ್ನು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ದೇಹ ಅನ್ನುವಂಥದ್ದು ಹೇಗೆ ಬೇಸಾಯ ಮಾಡೋ ಭೂಮಿ ಇದ್ದ ಹಾಗೆ.
ಅದೇ ಆ ಬೇಸಾಯ ಮಾಡೋಕ್ಕೆ ಒಬ್ಬ ಬೇಸಾಯಗಾರ ಹೇಗಿರ್ತಾನೋ ಹಾಗೆ ನಾವಿದ್ದೀವಿ. ನಾವು ಭೂಮಿಯಲ್ಲ, ಬೇಸಾಯಗಾರರ ಹಾಗೆ. ನಾನು ದೇಹ ಅಲ್ಲ, ನಾನು ಆ ಜೀವಾತ್ಮ ಅಂತ. ನಾವು ಯಾರು ಹೇಗೆ ಬಂದು ಕೇಳಿದ್ರೆ ನೀನು ಯಾರು ಅಂತ, ನಾನು ಹಿಂದೂ, ಮುಸ್ಲಿಂ, ಶ್ರೈತ ಈ ಥರ ನಾವು ಹೆಸರುಗಳನ್ನ ಹೇಳ್ಕೊತೀವಿ. ಆದರೆ ನಾವು ಅದ್ಯಾವುದೂ ಅಲ್ಲ. ನಾವು ಏನು, ನಾವು ಜೀವಾತ್ಮ, ವ್ಯಕ್ತಿಗತ ಆತ್ಮ. ಇದನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಲವು ಬಗೆಯ ದೇಹಗಳಿವೆ ಮತ್ತು ವಿವಿಧ ರೀತಿಯ ದೇಹಗಳಿವೆ. ಅನುಗುಣವಾದ ಚಟುವಟಿಕೆಗಳಿವೆ. ನಾಯಿಗೆ ಒಂದು ಬಗೆಯ ಚಟುವಟಿಕೆ ಇಷ್ಟವಾಗುತ್ತದೆ, ಬೆಕ್ಕಿಗೆ ಇನ್ನೊಂದು ಬಗೆಯ ಚಟುವಟಿಕೆ ಪ್ರಿಯ, ಮಾನವನಿಗಾದರೆ ಇನ್ನೂ ಬೇರೆಯಾದ ಚಟುವಟಿಕೆ ಇಷ್ಟವಾಗುತ್ತದೆ. ದೇಹ ಭಿನ್ನತೆಗಳಿಗೆ ಕಾರಣವಾಗಿ ಭಿನ್ನ ರೀತಿಯ ಚಟುವಟಿಕೆಗಳಿರುತ್ತವೆ. ಸತ್ಯದ ನೆಲೆಯಲ್ಲಿ ನಿಂತು ನಾವು ಈ ದೇಹಗಳಲ್ಲ ಎಂದು ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ನಮ್ಮ ಚಟುವಟಿಕೆಗಳು ಭೌತ ಚಟುವಟಿಕೆಗಳಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಿಗಾಗಿ ಪರಿವರ್ತಿತವಾಗುತ್ತವೆ. ನಾವು ಎಲ್ಲಿಯವರೆಗೆ ದೇಹಾತ್ಮ ದೃಷ್ಟಿಯಿಂದ ವರ್ತಿಸುತ್ತಿರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಕಾರ್ಯಚಟುವಟಿಕೆಗಳು ಭೌತಿಕವಾಗಿರುತ್ತವೆ. ಆದರೆ ನಾನು ಈ ದೇಹಕ್ಕೆ ಸಂಬಂಧಿಸಿಲ್ಲ, ಅಹಂ ಬ್ರಹ್ಮಸ್ಮಿ, ನಾನು ಚೇತನಾತ್ಮನೇ ಎಂದು ಅರಿತೊಡನೆ ನಮ್ಮ ಕಾರ್ಯಚಟುವಟಿಕೆಗಳು ಭೌತಿಕ ಅಥವಾ ದೈಹಿಕ ವೇದಿಕೆಯಿಂದ ಪ್ರೇರೇಪಿತವಾಗುವುದು ನಿಂತು ಹೋಗುತ್ತದೆ. ನಾವು ದೇಹದಿಂದ ಭಿನ್ನವೆಂಬ ಅರಿವೇ ನಿಜವಾದ ಜ್ಞಾನ. ಆದರೆ ಎಲ್ಲಿಯವರೆಗೆ ದೇಹಾತ್ಮ ಭಾವನೆಗೆ ಅಂಟಿಕೊಂಡಿರುತ್ತೇವೆಯೋ ಅಲ್ಲಿಯವರೆಗೂ ನಮಗೆ ಈ ಜ್ಞಾನ ದೊರಕುವುದಿಲ್ಲ. ಅಂದರೆ ದೇಹವನ್ನು ಹೇಗೆ ನಾಯಿಗೆ, ಬೆಕ್ಕಿಗೆ ಮತ್ತು ಮನುಷ್ಯರಿಗೆ ಒಂದೊಂದು ಆಕಾರ ಇರುತ್ತೆ. ಆ ಆಕಾರದಿಂದ ಅವರ ಕ್ರಿಯೆ ಚಟುವಟಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನಾಯಿಗೆ ಅದ್ರ ಚಟುವಟಿಕೆಗಳೇ ಒಂದು ರೀತಿ ಇರುತ್ತೆ, ಬೆಕ್ಕಿಗೆ ಮತ್ತೊಂದು ರೀತಿ ಇರುತ್ತೆ, ಮನುಷ್ಯನಿಗೆ ಬೇರೆ ಬೇರೆ ಇರುತ್ತೆ. ಅಂದರೆ ದೇಹಗಳಲ್ಲಿ ಭಿನ್ನತೆಗಳು ಕಾರಣದಿಂದಾಗಿ ಏನಾಗುತ್ತೆ, ಆ ಭಿನ್ನ ಭಿನ್ನವಾದ ಚಟುವಟಿಕೆಗಳು ಇರುತ್ತೆ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕು, ಸತ್ಯದ ನೆಲೆಯಲ್ಲಿ ನಿಂತ್ಕೊಂಡು ನಾವು ದೇಹಗಳಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಪಕ್ಷದಲ್ಲಿ ಏನಾಗುತ್ತೆ, ನಮ್ಮ ಚಟುವಟಿಕೆಗಳೆಲ್ಲ ಈ ಭೌತಿಕ ಚಟುವಟಿಕೆಗಳೆಲ್ಲ ಹೋಗಿ ನಮಗೆ ಆಧ್ಯಾತ್ಮಿಕ ಚಟುವಟಿಕೆಗಳಾಗಿ ಪರಿವರ್ತನೆ ಆಗುತ್ತೆ. ಯಾವಾಗ ಪರಿವರ್ತನೆ ಆಗುತ್ತೆ ಅಂದರೆ, ನಾನು ದೇಹ ಅಲ್ಲ ಅಂತ ಆ ಒಂದು ಸತ್ಯದ ನೆಲೆ, ನಾನು ಜೀವಾತ್ಮ ಅನ್ನೋದನ್ನ ಅರ್ಥ ಮಾಡ್ಕೊಂಡಂಥ ಪಕ್ಷದಲ್ಲಿ ನಮಗೆ ಈ ಎಲ್ಲ ಭೌತಿಕ ಚಟುವಟಿಕೆಗಳಿಂದ ನಾವೇನು ಆ ಎಲ್ಲ ಚಟುವಟಿಕೆಗಳನ್ನ ಆಧ್ಯಾತ್ಮಿಕ ಚಟುವಟಿಕೆಗಳಾಗಿ ನಾವು ಪರಿವರ್ತಿಸ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನ ನಮಗೆ ತಿಳಿಸ್ತಾ ಇದೆ. ಅದಕ್ಕೆ ಭಗವಂತ ಹೇಳ್ತಿದ್ರೆ, ಅಹಂ ಬ್ರಹ್ಮಸ್ಮಿ, ನಾನು ಚೇತನಾತ್ಮ. ಯಾವಾಗ ನಾನು ದೇಹ ಅಲ್ಲ, ನಾನು ಚೇತನಾತ್ಮ ಅಂತ ಅರ್ಥ ಮಾಡ್ಕೋತೀವೋ ಆಗ ನಮಗೇನಾಗುತ್ತೆ, ನಾವು ನಿಜವಾದ ಜ್ಞಾನವನ್ನು, ಆ ಅರಿವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಎಲ್ಲಿವರೆಗೆ ನಾನು ದೇಹಾತ್ಮ ಅನ್ನೋ ಭಾವನೆಗೆ, ಅಂದರೆ ನಾನೇ ದೇಹ, ನಾನೇ ಎಲ್ಲ ಅಂತ ಅಂದ್ಕೊಂಡಿರ್ತೀವೋ ಅಲ್ಲಿವರೆಗೆ ನಮಗೆ ಜ್ಞಾನ ಅನ್ನೋದು ದೊರಕೋದಿಲ್ಲ. ನಮಗೆ ಜ್ಞಾನ ಯಾವಾಗ ದೊರಕುತ್ತೆ, ನಾನು ದೇಹ ಅಲ್ಲ, ನಾನು ಜೀವಾತ್ಮ ಅಂತ ತಿಳ್ಕೊಂಡಾಗ, ನಾನು ಜೀವಾತ್ಮ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ನನ್ನಲ್ಲಿರುವಂಥ ಎಲ್ಲ ಭೌತಿಕ ಚಟುವಟಿಕೆಗಳು ಕೂಡ ಆಧ್ಯಾತ್ಮಿಕ ಚಟುವಟಿಕೆಗಳಾಗಿ ಪರಿವರ್ತನೆ ಆಗುತ್ತೆ. ಇದೇ ನಿಜವಾದ ಜ್ಞಾನ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ದೇಹಾತ್ಮ ಭಾವನೆ ಇರುವವರೆಗೆ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಸೋಲುತ್ತವೆ ಎಂದು ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ. ಮಗು ಅಜ್ಞಾನದಿಂದಲೇ ಹುಟ್ಟುತ್ತದೆ. ಬೆಳೆಯುತ್ತಿದ್ದಂತೆ ದೇಹಾತ್ಮ ಭಾವನೆಯಲ್ಲೇ ಉಳಿದುಕೊಂಡರೆ ಅವನು ಕತ್ತಲೆಯಲ್ಲೇ ಬದುಕುತ್ತಾನೆ. ಅವನ ನೆಲೆ ಶೂದ್ರನ ನೆಲೆಯಾಗುತ್ತದೆ. ಈ ಯುಗದಲ್ಲಿ ಪ್ರತಿಯೊಬ್ಬನೂ ಶೂದ್ರನಾಗಿಯೇ ಜನಿಸುತ್ತಾನೆ ಎಂದು ವೈದಿಕ ಸಾಹಿತ್ಯದಿಂದ ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ವ್ಯಕ್ತಿಗೆ ಅವನ ನಿಜವಾದ ಸ್ವರೂಪ ಕುರಿತು ತಿಳುವಳಿಕೆ ಕೊಡಬೇಕು. ನಮ್ಮ ತಂದೆ ತಾಯಿಗಳಿಗೆ ಹುಟ್ಟಿದ್ದರಷ್ಟರಿಂದಲೇ ನಾವು ತೃಪ್ತರಾದರೆ ನಾವು ಶೂದ್ರ ಸ್ಥಿತಿಯಲ್ಲೇ ಉಳಿದು ಬಿಡುತ್ತೇವೆ. ಶುದ್ಧೀಕರಣ ಸಂಸ್ಕಾರಗಳನ್ನು ಅನುಸರಿಸಿ ಬ್ರಾಹ್ಮಣ ತತ್ವದ ನೆಲೆಗೆ ನಾವು ಏರಬೇಕು. ಅಂದರೆ ದೇಹಾತ್ಮದ ಭಾವನೆಯಲ್ಲೇ ನಾವು ಬದುಕ್ಬಿಟ್ರೆ ಏನಾಗ್ತೀವಿ, ನಾವು ಸೋಲನ್ನು ಅನುಭವಿಸ್ತೀವಿ ಅಂತ ನಮಗೆ ಶಾಸ್ತ್ರ ಗ್ರಂಥಗಳು ತಿಳಿಸ್ತಾ ಇದೆ. ಯಾಕೆಂದರೆ ನಾನು ದೈಹಿಕವಾಗಿ ಎಲ್ಲವನ್ನ, ಅಂದರೆ ನಾನು ಈ ದೇಹದಿಂದನೇ ನಾನು ಎಲ್ಲವನ್ನ ಯೋಚನೆ ಮಾಡಿದಾಗ ನಾನು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕಾಗೋದಿಲ್ಲ. ನಾನಾಗೇನಾಗ್ತೀನಿ, ಈ ಭೌತಿಕ ಚಟುವಟಿಕೆಗಳಲ್ಲಿ ನಾನು ಮುಳುಗೋಗ್ತೀನಿ. ಈಗ ನಾವು ಮಕ್ಕಳಾಗಿ ಹುಟ್ಟಿದಾಗ ನಮ್ಗೆ ಅಜ್ಞಾನ ಇರುತ್ತೆ. ನಾವು ಬೆಳೀತಾ ಬೆಳೀತಾ ಏನಾಗಬೇಕು, ನಾವು ದೇಹಾತ್ಮ ಭಾವನೆಯಿಂದ ಉಳಿಸ್ಕೊಬಿಟ್ರೆ, ಅಂದರೆ ಇದೇ ಭಾವನೆ, ಇದು ನನ್ನ ದೇಹ, ನಾನೇ ಎಲ್ಲ ಮಾಡಿ ಈ ಭಾವನೆಯಲ್ಲಿ ಉಳ್ಕೊಬಿಟ್ರೆ ಅವನು ಏನಾಗ್ತಾನೆ, ಕತ್ತಲೆಯಲ್ಲೇ ಬದುಕ್ತಾ ಇದ್ದಾನೆ ಅನ್ನೋದನ್ನು
ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನಾವು ದೇಹಾತ್ಮ ಭಾವನೆಯನ್ನು ಬಿಟ್ಟು ನಾನು ವ್ಯಕ್ತಿಗತ ಚೇತನಾತ್ಮ ಜೀವಾತ್ಮ ಅನ್ನೋದನ್ನು ತಿಳ್ಕೊಬೇಕು. ಇಲ್ಲಾಂದರೆ ನಾನು ಶೂದ್ರನ ನೆಲೆಯಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂತ. ನಾವು ಹುಟ್ಟಾಗ ಎಲ್ಲರೂ ಶೂದ್ರನಾಗೆ ಹುಟ್ಟಿರ್ತೀವಿ. ಬಟ್ ಬೆಳೀತಾ ಬೆಳೀತಾ ನಿಜವಾದ ಜ್ಞಾನವನ್ನು ತಿಳ್ಕೊಂಡಾಗ ಆಗ ವ್ಯಕ್ತಿಗೇನು ನಿಜವಾದ ಸ್ವರೂಪವನ್ನು ಕುರಿತು ತಿಳುವಳಿಕೆಯನ್ನು ನಾವು ಕೊಡಬೇಕು ಆ ಮಗುಗೆ. ಆಗ ಏನಾಗುತ್ತೆ, ಆ ಮಗು ಒಳ್ಳೆಯ ಜ್ಞಾನವನ್ನು ಪಡ್ಕೊಳ್ಳುತ್ತೆ. ಇಲ್ಲ ಅಂದರೆ ನಿಜವಾದ ಜ್ಞಾನವನ್ನು ತಿಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಆ ಮಗು ಶೂದ್ರ ಸ್ಥಿತಿಯಲ್ಲೇ ಉಳಿದ್ಬಿಡುತ್ತೆ. ನಾವು ಶುದ್ಧೀಕರಣ ಸಂಸ್ಕಾರಗಳನ್ನು ಅನುಸರಿಸಿ ಬ್ರಾಹ್ಮಣ ತತ್ವದ ನೆಲೆಗೆ ಏರೋದಕ್ಕೆ ಸಾಧ್ಯನೇ ಆಗುವುದಿಲ್ಲ. ನಾವು ಬ್ರಾಹ್ಮಣ ತತ್ವ ನೆಲೆಗೆ ಏರಬೇಕು ಅಂದರೆ ನಾನು ದೇಹಾತ್ಮ ಅಲ್ಲ ಜೀವಾತ್ಮ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲೇ ಸೂಚಿಸಿದಂತೆ ಅಶುದ್ಧ ಜೀವನಕ್ಕೆ 4 ಲಕ್ಷಣಗಳಿವೆ. ಅವು ಅಕ್ರಮ ಸಂಭೋಗ, ಮಾದಕ ದ್ರವ್ಯ ಸೇವನೆ, ಮಾಂಸ ಭಕ್ಷಣೆ ಹಾಗೂ ಜೂಜುಗಾರಿಕೆ. ವೈದ್ಯಕೀಯ ತತ್ವಗಳ ಪ್ರಕಾರ ವಿವಾಹದಿಂದ ಹೊರತುಪಡಿಸಿದಂತೆ ಕ್ರೀಡೆಯಲ್ಲಿ ತೊಡಗಕೂಡದು. ಮಾನವ ಸಮಾಜದಲ್ಲಿ ವಿವಾಹದ ವ್ಯವಸ್ಥೆ ಇದೆ. ಆದುದರಿಂದಲೇ ನಾವು ನಾಯಿಗಳು ಮತ್ತು ಬೆಕ್ಕುಗಳಿಂದ ಬೇರೆಯಾಗಿದ್ದೇವೆ. ನಾವು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ವಿವಾಹವೆಂಬ ಈ ವ್ಯವಸ್ಥೆಯನ್ನು ಅಂಗೀಕರಿಸುತ್ತೇವೆ. ಈ ವ್ಯವಸ್ಥೆಯ ಉದ್ದೇಶವೇ ಅಕ್ರಮ ಲೈಂಗಿಕತೆಯನ್ನು ನಿವಾರಿಸುವುದು. ಹಾಗೆಯೇ ವೈದ್ಯಕೀಯ ವ್ಯವಸ್ಥೆಯ ಪ್ರಕಾರ ಮಾದಕತ ವ್ಯಸನವನ್ನು ಕೀಳುಗೈಯಲಾಗಿದೆ. ಮಾಂಸಭಕ್ಷಣೆಯನ್ನು ಸರಿ ಎಂದು ಶಿಫಾರಸು ಮಾಡಿಲ್ಲ. ಏಕೆಂದರೆ ಮಾನವರು ಅಹಿಂಸಾಪರರಾಗಿರಬೇಕು. ನಮಗೆ ಬೇಕಾದಷ್ಟು ಧಾನ್ಯಗಳು, ಹಣ್ಣುಗಳು, ಹಾಲು, ತರಕಾರಿಗಳು ಒದಗಿಸಲಾಗಿದೆ. ಪಾಪ ಬಡ ಪ್ರಾಣಿಗಳನ್ನು ಕೊಲ್ಲಬೇಕಾದ ಅಗತ್ಯ ಸ್ವಲ್ಪವೂ ಇಲ್ಲ. ಮಾಂಸ ತಿನ್ನದೆ ಹೋದರೆ ನಮಗೆ ಪುಷ್ಟಿ ದೊರಕುವುದಿಲ್ಲ ಎಂದು ಕೆಲವರು ವಾದ ಮಾಡುತ್ತಾರೆ. ಆದರೆ ಕೃಷ್ಣ ಪ್ರಜ್ಞಾ ಪಂಥಕ್ಕೆ ಸೇರಿದ ವಿದ್ಯಾರ್ಥಿಗಳು ಮಾಂಸ ತಿನ್ನುವುದನ್ನೇ ಬಿಟ್ಟು ಆರೋಗ್ಯವಾಗಿಯೇ ಇದ್ದಾರೆ. ಮಾಂಸ ತಿನ್ನುತ್ತಿರುವ ಇತರರಾದರೂ ಅನೇಕ ಕಾಯಿಲೆಗಳಿಂದಲೂ ಅನಾರೋಗ್ಯಕರ ಪರಿಸ್ಥಿತಿಗಳಿಂದಲೂ ನರಳುತ್ತಿದ್ದಾರೆ. ಜೂಜು ಮನಸ್ಸನ್ನು ಕ್ಷೋಭೆಗೊಳಿಸುವುದರಿಂದಾಗಿ ಅದನ್ನು ನಿಷೇಧಿಸಲಾಗಿದೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ಬ್ರಾಹ್ಮಣನಾಗಬೇಕಾದರೆ ಶುದ್ಧೀಕರಣ ಪ್ರಕ್ರಿಯೆ ಇದು. ಈ ದಾರಿ ಎಲ್ಲರಿಗೂ ತೆರೆದಿದೆ. ಯಾರು ಸತ್ಯವಂತನೂ, ಪರಿಶುದ್ಧನೂ, ಸಹಿಷ್ಣುನೂ, ಸರಳನೂ, ಜ್ಞಾನಪೂರ್ಣನೂ ಮತ್ತು ಭಗವಂತನಲ್ಲಿ ಶ್ರದ್ಧಾ ವಿಶ್ವಾಸಗಳುಳ್ಳವನು ಅವನೇ ಬ್ರಾಹ್ಮಣ. ಅವನು ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಲ್ಲನು. ಪ್ರಸ್ತುತ ಸಮಯದಲ್ಲಿ ಬ್ರಾಹ್ಮಣರ ಅಗತ್ಯವಿದೆ. ಏಕೆಂದರೆ ಹೆಚ್ಚು ಕಡಿಮೆ ಪ್ರತಿಯೊಬ್ಬನೂ ಶೂದ್ರನಾಗಿದ್ದಾನೆ. ಏಕೆಂದರೆ ಪ್ರತಿಯೊಬ್ಬನೂ ದೇಹವನ್ನು ಪೋಷಿಸುವುದರಲ್ಲಿ, ತಿನ್ನುವುದು, ನಿದ್ರಿಸುವುದು, ಸಂಭೋಗಿಸುವುದು ಮತ್ತು ರಕ್ಷಿಸುವುದು ಇಷ್ಟರಲ್ಲೇ ಸಂಪೂರ್ಣವಾಗಿ ನಿರತನಾಗಿದ್ದಾನೆ. ಇವೆಲ್ಲ ಪ್ರಾಣಿಗಳು ಮತ್ತು ಶೂದ್ರರ ಕುರುಹುಗಳು. ಇಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ನಿಯಂತ್ರಕ ತತ್ವಗಳ ಬಗ್ಗೆ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಈ ದೇಹಾತ್ಮ ಅಲ್ಲ ಜೀವಾತ್ಮ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ 4 ವಿಷಯಗಳನ್ನು, ನಿಯಂತ್ರಕ ತತ್ವಗಳನ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಏನಾಗ್ತೀವಿ, ನಾವು ನಿಜವಾದ ಜ್ಞಾನವನ್ನು ಪಡ್ಕೊತೀವಿ ಅಂತಂದರೆ ನಾವು ಬ್ರಾಹ್ಮಣನಾಗಿ ಬದುಕ್ತೀವಿ. ಶುದ್ಧೀಕರಣವನ್ನು ಪ್ರಕ್ರಿಯೆ, ನಾವೊಬ್ಬ ಬ್ರಾಹ್ಮಣನಾಗಿ ಬದುಕಬೇಕು, ಅವನ ಜೀವನ ಶುದ್ಧೀಕರಣ ಆಗಬೇಕು ಅಂದರೆ ಈ 4ರಿಂದ ಹೊರಗಡೆ ಬರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಅಕ್ರಮ ಸಂಭೋಗ ಅಂದರೆ ನಮಗೆ ಈ ಒಂದು ಹಿಂದೂಗಾಗಿರ್ಬೋದು, ಕ್ರಿಶ್ಚಿಯನ್ ಯಾರಿಗೇ ಆಗಿರ್ಬೋದು, ಒಂದು ವಿವಾಹ ಅನ್ನೋ ಒಂದು ಪದ್ಧತಿ ಇದೆ. ವಿವಾಹ ಅಂತ ಪದ್ಧತಿ ಇದ್ಮೇಲೆ ನಾವು ನಮ್ಮ ಹೆಂಡತಿ ಗಂಡನನ್ನು ಬಿಟ್ಟು ಅನೈತಿಕ ಸಂಪರ್ಕಗಳನ್ನು ಇಟ್ಕೋಬಾರ್ದು, ಮಾದಕ ವಸ್ತುಗಳನ್ನ ಸೇವನೆ ಮಾಡಬಾರ್ದು, ಮತ್ತು ಮಾಂಸ ಭಕ್ಷಣೆಯನ್ನು ಮಾಡಬಾರ್ದು. ಯಾಕೆಂದರೆ ಭಗವಂತ ನಮಗೆ ಸಾಕಷ್ಟು ಧಾನ್ಯಗಳು, ಹಣ್ಣು, ತರಕಾರಿ, ಹಾಲು ಇವೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟಿದ ಮೇಲೆ ನಾವೇನು ಮಾಡೋದು, ಪ್ರಾಣಿಗಳನ್ನು, ನಿರಪರಾಧಿಯಾದ ಪ್ರಾಣಿಗಳನ್ನು ನಾವು ಹಿಂಸೆಯನ್ನು ಗೈಯಬಾರ್ದು, ಅಂದರೆ ಹಿಂಸೆಯನ್ನು ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಜೂಜುಗಾರಿಕೆ ಆಡೋದ್ರಿಂದ ನಾವು ಕ್ಷೋಭೆಗೆ ಒಳಗಾಗ್ತದೆ, ನಮ್ಮ ಮನಸ್ಸು ಕ್ಷೋಭೆಗೆ ಒಳಗಾಗುತ್ತೆ. ಹಾಗಾಗಿ ಇದನ್ನೆಲ್ಲವನ್ನು ನಿಷಿದ್ಧ ಮಾಡಿದ್ದಾರೆ. ಅಂದರೆ ಮಾಂಸ ತಿಂದುಬಿಟ್ರೆ ಸಾಕು, ನನಗೆ ಫುಲ್ಲು ಶಕ್ತಿ, ಎನರ್ಜಿ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿರುವಂಥವರು ಮಾಂಸ ಭಕ್ಷಣೆ ಮಾಡುವುದೇ ಇಲ್ಲ. ಆದರೂ ಅವರು ಆರೋಗ್ಯದಲ್ಲಿ ತುಂಬ ಶುದ್ಧವಾಗಿ ಇರ್ತಾರೆ. ಅಂದರೆ ಅವರ ಆರೋಗ್ಯ ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿ ಅವರು
ಅವರು ಇರ್ತಾರೆ. ಯಾಕೆ ಅವರು ಭಗವಂತನ ಪ್ರಸಾದವನ್ನು ತಿಂತಾರೆ. ಹಾಗಾಗಿ ಅವರ ಆರೋಗ್ಯ ಏನಾಗಿರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ. ಈ ಎಲ್ಲ ನಿಯಂತ್ರಿತ ತತ್ವಗಳನ್ನು ಅವರು ಪರಿಪಾಲನೆ ಮಾಡಿದರೆ ಅವರ ನಾನು ದೇಹ ಅಲ್ಲ ಜೀವಾತ್ಮ ಅಂತ ತಿಳ್ಕೊಂಡು ಇದನ್ನೆಲ್ಲ ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ನಡ್ಕೊಂಡು ಹೋದರೆ ಆಗ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಬ್ರಾಹ್ಮಣನಾಗ್ತಾನೆ. ಬ್ರಾಹ್ಮಣನಾಗಬೇಕಂದ್ರೆ ಶುದ್ಧೀಕರಣ ಆಗಿರಬೇಕು, ಆ ಪ್ರಕ್ರಿಯೆ ಇರಬೇಕು. ನಾನು ಶುದ್ಧೀಕರಣ ಆಗಿದ್ದೀನಿ ಅಂದರೆ ಈ ಒಂದು 4 ಅಂಶಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ನಾನು ಅದರಿಂದ ನಾನು ಪರಿಪೂರ್ಣ ಶುದ್ಧನಾಗಿರಬೇಕು. ಮತ್ತು ಏನಾಗಿರ್ತಾನೆ, ಅವನು ಎಲ್ಲವನ್ನ ಪರಿಪೂರ್ಣವಾಗಿ ನಡ್ಕೊಳ್ತಾ ಇದ್ದಾನೆ ಅಂತಂದಾಗ ಅವನಿಗೆ ಎಲ್ಲರಿಗೂ ಅವನು ಸತ್ಯವಂತನಾಗಿರ್ತಾನೆ, ಪರಿಶುದ್ಧನಾಗಿರ್ತಾನೆ, ಎಲ್ಲವನ್ನ ಸಹಿಸ್ಕೊಳ್ಳುವಂಥ ಗುಣ ಕಲ್ತಿರ್ತಾನೆ, ಜ್ಞಾನಪೂರ್ಣನು ಮತ್ತು ಭಗವಂತನಲ್ಲಿ ಅವನಿಗೆ ಹೆಚ್ಚು ಶ್ರದ್ಧಾ ವಿಶ್ವಾಸಗಳು ಇರುತ್ತೆ. ಅವನನ್ನೇ ಬ್ರಾಹ್ಮಣ. ನಾವು ಯಾರನ್ನ ಬ್ರಾಹ್ಮಣ ಅಂತ ಕರಿತೀವಿ ಅಂದರೆ ಈ ಎಲ್ಲ ಕ್ವಾಲಿಟೀಸ್ ಯಾರಲ್ಲಿರುತ್ತೋ ಅವನನ್ನು ನಾವು ಬ್ರಾಹ್ಮಣ ಅಂತ ಕರಿತೀವಿ. ಅವನು ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನ ಏನು ಮಾಡಿರ್ತಾನೆ, ಆ ಬ್ರಾಹ್ಮಣ ಆದವನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಏಕೆಂದರೆ ಅವನು ಹೆಚ್ಚು ಕಡಿಮೆ ನಾವಿಲ್ಲಿ ಏನು ಮಾಡ್ತಾ ಇರ್ತೀವಿ, ಹೆಚ್ಚು ಕಡಿಮೆ ನಾವೆಲ್ಲ ಶೂದ್ರನಾಗೇ ಇದ್ದೀವಿ. ಏಕೆಂದರೆ ಪ್ರತಿಯೊಬ್ಬನು ದೇಹವನ್ನು ಪೋಷಿಸುವುದರಲ್ಲಿ, ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ದೇಹವನ್ನು ಪೋಷಿಸೋದ್ರಲ್ಲಿ ನೋಡ್ತೀವಿ. ನಾವು ಚೆನ್ನಾಗಿ ತಿಂತೀವಿ, ನಿದ್ದೆ ಮಾಡ್ತೀವಿ, ಸಂಭೋಗಿಸ್ತೀವಿ, ಮತ್ತು ರಕ್ಷಿಸ್ಕೊಳ್ಳೋದು ಇಷ್ಟರಲ್ಲೇ ನಾವು ಮುಳುಗೋಗ್ತೀವಿ. ನಮ್ಮ ಅಕ್ಕ ಪಕ್ಕ, ಮನೆ, ಗಂಡ, ಮಕ್ಕಳು, ಇಷ್ಟೇ. ತಿನ್ನೋದು, ಉಣ್ಣೋದು, ನಿದ್ದೆ ಮಾಡೋದು, ನಮ್ಮ ಕಾಲವನ್ನು ನಾವು ವ್ಯರ್ಥ ಮಾಡುವಂಥದ್ದು. ಬಟ್ ಬೇರೆ ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ತಿನ್ನೋದು, ಉಣ್ಣೋದು, ಮಲಗೋದು, ಸಂಭೋಗಿಸಿ ಇವೆಲ್ಲವೂ ಕೂಡ ಪ್ರಾಣಿಗಳು ಮಾಡ್ತವೆ ಅಲ್ವಾ. ಹಾಗಾಗಿ ನಮಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇಲ್ಲದಿರೋ ಥರ ನಾವು ಬದುಕ್ತಾ ಇದ್ವಿ. ಆದರೆ ನಾನೊಬ್ಬ ಬ್ರಾಹ್ಮಣನಾಗಿ ಬದುಕಬೇಕು ಅಂದರೆ ಈ 4 ಲಕ್ಷಣ ಜೀವನಕ್ಕೆ ಇರುವಂಥ ಅಶುದ್ಧಿಗಳನ್ನು ನಾವು ನಾಶ ಮಾಡಬೇಕು. ಈ 4 ಲಕ್ಷಣಗಳನ್ನು ನಾವು ನಾಶ ಮಾಡಿ ನಾವು ಎಲ್ಲವನ್ನು ಪರಿಶುದ್ಧ ಆಗಿ ಸತ್ಯವಂತರಾಗಿರಬೇಕು, ಪರಿಶುದ್ಧವಾಗಿರಬೇಕು, ಸಹಿಸ್ಕೊಳ್ಳುವಂಥ ಗುಣಗಳನ್ನ ಬೆಳೆಸ್ಕೋಬೇಕು. ನಮ್ಮ ಜೀವನ ಸರಳವಾಗಿರಬೇಕು, ಜ್ಞಾನಪೂರ್ಣವಾಗಿರಬೇಕು, ಮತ್ತು ಭಗವಂತ ಮೇಲೆ ನಮಗೆ ಶ್ರದ್ಧೆ ವಿಶ್ವಾಸಗಳಿರಬೇಕು. ಈ ಎಲ್ಲ ಕ್ವಾಲಿಟೀಸ್ ಯಾವಾಗ ಬರ್ತವೆ ಆಗ ಆ ವ್ಯಕ್ತಿ ಏನಾಗ್ತಾನೆ, ದೇಹಾತ್ಮದಿಂದ ಅವನು ಜೀವಾತ್ಮನಾಗಿ ಒಬ್ಬ ಬ್ರಾಹ್ಮಣನನ್ನಾಗಿ ಅವನನ್ನು ನಾವು ಕಾಣ್ತೀವಿ. ಮಾನವರ 4 ವರ್ಗಗಳು ಪರಸ್ಪರ ಸಾಮರಸ್ಯದಿಂದ ಕೆಲಸ ಮಾಡದೆ ಹೋದರೆ ಸಮಾಜವು ಶಾಂತಿಯುತವಾಗಿರುವುದಿಲ್ಲ. ಈ 4 ವರ್ಗಗಳಿಂದ ನಾವೇನಾದ್ರೂ ಆಚೆ ಬಂದಿಲ್ಲ, ಸಾಮರಸ್ಯವಾಗಿ ನಾವು ಇದರಿಂದ ಜೀವನವನ್ನು ಮಾಡ್ತಾ ಇಲ್ಲ ಅಂತಂದರೆ, ಹೊರಗೆ ಬಂದಿಲ್ಲ ಅಂತಂದರೆ ನಾವು ಇರುವಂಥದ್ದು ಏನಾಗುತ್ತೆ, ಸಮಾಜ ಅಶಾಂತಿಯುತವಾಗಿರುತ್ತದೆ, ಅಲ್ಲಿ ಶಾಂತಿಯುತವಾಗಿ ಇರೋದಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಚಾತುರ್ವರ್ಣ್ಯಂ ಮಯ ಸ್ಪೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಭೌತ ಪ್ರಕೃತಿಯ 3 ಗುಣಗಳು ಮತ್ತು ಅವುಗಳಿಗೆ ಅನ್ವಯಿಸಿರುವ ಕರ್ಮ, ಇವುಗಳ ಪ್ರಕಾರ ಮಾನವ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ನಾನು ಈ ವ್ಯವಸ್ಥೆಯ ಸೃಷ್ಟಿಕರ್ತನೂ ಆಗಿದ್ದರೂ ನಾನು ಅಕರ್ತ, ಪರಿವರ್ತನಾರಹಿತನು ಎಂದು ನೀನು ತಿಳಿದುಕೊಳ್ಳಬೇಕು. 4ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ನಮಗೆ ಈ ಚಾತುರ್ವರ್ಣ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಮಾನವ ಸಮಾಜದಲ್ಲಿ ಜನರನ್ನು ಈ 4 ವರ್ಗಗಳಾಗಿ ವಿಂಗಡಿಸಿರುವುದು ಸಹಜವಾದದ್ದೇ ಹೊರತು ಕೃತಕವಾದುದಲ್ಲ. ಏಕೆಂದರೆ ಭೌತ ಜಗತ್ತಿನಲ್ಲಿ ಇರುವವರೆಗೂ ಪ್ರತಿಯೊಬ್ಬನು ಒಂದೇ ವರ್ಗವಾಗಿ ಪರಿಗಣಿಸುವುದು ಅಸಾಧ್ಯ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು 3 ಗುಣಗಳ ಪ್ರಭಾವಕ್ಕೆ ಸಿಕ್ಕೇ ವರ್ತಿಸುತ್ತಿರುತ್ತಾನೆ. ಆದರೆ ಭೌತಿಕ ಸ್ಥಾನವನ್ನು ಬಿಟ್ಟು ಮೇಲೆ ಹೋದರೆ ಅಲ್ಲಿ ಏಕತೆ ಇದೆ, ಅಲ್ಲಿ ವರ್ಗ ವಿಭಿನ್ನಗಳೆಲ್ಲವೂ ಹಾರಿ ಹೋಗುತ್ತವೆ. ಆದುದರಿಂದ ಪ್ರಶ್ನೆ ಇರುವುದು, ಭೌತ ಪ್ರಕೃತಿಯ ಗುಣಗಳನ್ನು ಮೀರಿ ಮೇಲೇರುವುದು ಹೇಗೆ ಎಂಬುದು. ಹಾಗೆ ಏರುವಿಕೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಿಂತೊಡನೆ ನಾವು ಭೌತಿಕ ಪ್ರಕೃತಿ ಗುಣಗಳನ್ನು ಮೀರಿ ನಿಲ್ಲುತ್ತೇವೆ. ಅಂದರೆ ನಮಗೆ ಇಲ್ಲಿ 3 ಪ್ರಕೃತಿ, ಭೌತಿಕ ಗುಣದ 3 ಪ್ರಕೃತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ 3
ಮೂರು ಪ್ರಕೃತಿಗಳನ್ನು ನಾವು ಮೀರಿ ನಿಂತಾಗ ಏನಾಗ್ತೀವಿ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನು ನಮಗೆ ಸಮಾಜದಲ್ಲಿ 4 ಚತುರ್ವರ್ಣಗಳು ಕೊಟ್ಟಿದ್ದಾರೋ ಎಲ್ಲ ವರ್ಗಗಳನ್ನ ಬಿಟ್ಟು ನಾನು ಒಂದೇ ವರ್ಗದಲ್ಲಿ ಬದುಕ್ತೀನಿ ಅಂದರೆ ಆಗೋದಿಲ್ಲ. ಅವ್ರ ಕಾರ್ಯಕ್ಕೆ ತಕ್ಕಂತೆ ಅವನ ವೃತ್ತಿಗೆ ತಕ್ಕಂತೆ ಈ ವರ್ಗಗಳನ್ನು ಮಾಡಲಾಗಿರುತ್ತೆ. ಆ ವರ್ಗಗಳಲ್ಲಿ ಇದ್ಕೊಂಡು ಅವರು ಕೃತಕವಾದುದಲ್ಲ, ಅಂದರೆ ಅವರು ಸಹಜವಾಗಿ ಭಕ್ತಿ ಮಾರ್ಗದಲ್ಲಿ ಹೇಗೆ ಹೇಳಿದೆ ಹಾಗೇನೆ ಅವರು ಬದುಕಬೇಕಾಗತ್ತೆ. ಆಗ ಏನಾಗುತ್ತೆ, ಅವರು ಎಲ್ಲ ಭೌತಿಕ ಪ್ರತ್ಯಗಳನ್ನು ಮೀರಿ ಮೇಲೆ ಇರೋದು ಹೇಗೆ ಎಂಬುದನ್ನು ತಿಳ್ಕೊಳ್ತಾರೆ. ನಾವು ಹೇಗೆ ಮೇಲೆ ಇರಬೇಕು ಅಂದರೆ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಕ್ರಿಯೆ ಇರಬೇಕು. ಆ ಕೃಷ್ಣ ಪ್ರಜ್ಞಾ ಪ್ರಕ್ರಿಯೆಯಿಂದನೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಿಂತೊಡನೆ ನಾವು ಈ ಭೌತಿಕ ಪ್ರಕೃತಿಯ 3 ಗುಣಗಳನ್ನ ನಾವು ಮೀರ್ತೀವಿ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮಾಂ ಚಾಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸುಗುಣ ಸಮತಿಥೇತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸುಗುಣ ಸಮತೀತ್ಯ ಏತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಯಾವುದೋ ಸಂದರ್ಭದಲ್ಲಿಯೂ ಅದರಿಂದ ಚ್ಯುತನಾಗದಿರುವನು. ಒಡನೆ ಭೌತ ಗುಣಗಳನ್ನು ಮೀರಿ ಬ್ರಹ್ಮದ ನೆಲೆಗೆ ಏರುತ್ತಾನೆ. 14ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಭಕ್ತಿಪೂರ್ವಕವಾಗಿ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗ್ಬಿಟ್ರೆ ಮತ್ತೆ ಅವನು ಯಾವುದೇ ಒಂದು ಸಂದರ್ಭದಲ್ಲೂ ಚ್ಯುತಿಗೆ ಅಂದರೆ ತೊಂದರೆಗೆ ಅವನು ಈಡಾಗೋದಿಲ್ಲ, ಮತ್ತು ಕೆಳಗಡೆ ಅವನು ಇಳಿಯೋದಿಲ್ಲ. ಯಾಕೆಂದರೆ ಅವನು ಈ 3 ಪ್ರಕೃತಿಯ ಗುಣಗಳನ್ನು ಮೀರಿ ಬ್ರಹ್ಮ ನೆಲೆಗೆ ಏರಿರ್ತಾನೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಹೀಗೆ ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಲ್ಲಿ ನಿರತನಾಗಿರುವವನು ಒಡನೆಯೇ ದಿವ್ಯ ಸ್ಥಿತಿಗೆ ಮೇಲೇರುತ್ತಾನೆ. ಸ್ವರೂಪತಃ ನಾವು ಬ್ರಹ್ಮವೇ ಹೊರತು ಜಡ ದ್ರವ್ಯವಲ್ಲ. ಅಹಂ ಬ್ರಹ್ಮಸ್ಮಿ ಶಂಕರಾಚಾರ್ಯರ ಸಿದ್ಧಾಂತವು ನಿಂತಿರುವುದೇ ನಾವು ಈ ಭೌತ ಪ್ರಕೃತಿಯ ಉತ್ಪನ್ನಗಳೆಂದು ಭಾವಿಸಬಾರದು ಎಂಬ ತತ್ವದ ಮೇಲೆ. ದುರಾದೃಷ್ಟಕರವಾದ ಆಕಸ್ಮಿಕದಿಂದ ನಾವು ಭೌತಿಕ ಪ್ರಕೃತಿಯೊಂದಿಗೆ ಸಂಪರ್ಕಕ್ಕೆ ಬಂದಿದ್ದೇವೆ. ವಾಸ್ತವವಾಗಿ ನಮ್ಮ ಸ್ವರೂಪ ಬ್ರಹ್ಮನ್ ಜೀವಶಕ್ತಿಯುಳ್ಳದ್ದು. ಆ ಸ್ವರೂಪವನ್ನು ಈಗ ಮರಳಿ ಗಳಿಸಬೇಕಾಗಿದೆ. ಭೌತಿಕ ಜೀವನ ಒಂದು ರೋಗಿಷ್ಠದ ಸ್ಥಿತಿ. ಬ್ರಹ್ಮನ್ ನೆಲೆಯಲ್ಲಿ ನಿಂತರೆ ನಾವು ಆರೋಗ್ಯ ಸ್ಥಿತಿಯಲ್ಲಿ ಇರುತ್ತೇವೆ. 100ಕ್ಕೆ 100 ಪಾಲು ಕೃಷ್ಣ ಪ್ರಜ್ಞಾ ಸ್ಥಿತರಾದೊಡನೆಯೇ ಆ ಆರೋಗ್ಯ ಪೂರ್ಣ ಬ್ರಹ್ಮನ್ ಸ್ಥಿತಿಯನ್ನು ಗಳಿಸಿಕೊಂಡಂತಾಗುತ್ತದೆ. ಅಂದರೆ ಇಲ್ಲಿ ಭಗವಂತ ನಮ್ಗೇನು ತಿಳಿಸ್ತಾ ಇದ್ದಾರೆ, ಈ ನಾವು ಕೃಷ್ಣ ಪ್ರಜ್ಞಾ ಚಟುವಟಿಕೆಯಲ್ಲಿ ನಿರತರಾಗಿರುವವನು ಒಡನೆ ದಿವ್ಯ ಸ್ಥಿತಿಗೆ ಏರ್ತಾನೆ. ಯಾವಾಗಲೂ ನಾವು ನಿರಂತರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ನಾವು ಏನಾಗ್ತೀವಿ, ನನ್ನ ನಿಜವಾದ ತಂದೆ ಹತ್ರ ಹೋಗೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ಇದು ಶಂಕರಾಚಾರ್ಯರ ಸಿದ್ಧಾಂತದಲ್ಲೇ ಹೇಳ್ತಾ ಇದೆ ಏನಂತ, ಈ ಭೌತಿಕ ಪ್ರಕೃತಿಯ ಉತ್ಪನ್ನಗಳೆಂದು ಭಾವಿಸಬಾರದು ಅಂತ. ನಾವು ಈ ಭೌತಿಕ ಪ್ರಕೃತಿಯ ಉತ್ಪನ್ನಗಳಂತ ಭಾವಿಸಬಾರ್ದು. ಈ ತತ್ವದ ಮೇಲೆ ನಾವು ಏನಾಗಿದೆ, ದುರಾದೃಷ್ಟ, ನಾವು ಯಾವುದೋ ಒಂದು ಕಾರಣದಿಂದ ಆಕಸ್ಮಿಕವಾಗಿ ಈ ಭೌತಿಕ ಪ್ರಕೃತಿಗೆ ಬಂದು ಈ ಒಂದು ಸಂಪರ್ಕಕ್ಕೆ ಬಂದ್ಬಿಟ್ಟಿದ್ದೀವಿ. ಆದರೆ ವಾಸ್ತವವಾಗಿ ನಮ್ಮ ಸ್ವರೂಪ ಏನು, ಬ್ರಹ್ಮನ್ ಜೀವಶಕ್ತಿ ಉಳ್ಳದ್ದು. ಹಾಗಾಗಿ ನಾವು ಮರಳಿ ನಾವು ಗಳಿಸಬೇಕಾಗಿರೋದೇನು, ನಮ್ಮ ನಿಜವಾದ ಜೀವನವನ್ನು. ಭೌತಿಕ ಜೀವನ ಒಂದು ರೋಗಿಷ್ಠದ ಸ್ಥಿತಿ. ನಾವಿಲ್ಲಿಗೆ ಬಂದು ಸೇರಿಕೊಂಡಿರೋದು ಒಂದು ರೋಗಿಷ್ಠದ ಸ್ಥಿತಿಯಾಗಿ. ಹೇಗೆ ಒಬ್ಬ ರೋಗಿಷ್ಠ ಆದರೆ ಅವನ ಸ್ಥಿತಿ ಹೇಗಿರುತ್ತೆ ಆ ರೀತಿಯಲ್ಲಿ ನಾವು ನಮ್ಮ ನಿಜವಾದ ತಂದೆನ ಬಿಟ್ಟು ಇಲ್ಲಿ ಬಂದು ಸಿಗಾಕೊಬಿಟ್ಟಿದ್ವಿ. ಆದರೆ ನಾವೀಗ ಎಲ್ಲೋಗಬೇಕು, ಬ್ರಹ್ಮನ್ ನೆಲೆಯಲ್ಲಿ ನಿಂತಿರುವ ನಮ್ಮ ಆರೋಗ್ಯಕರವಾದ ಸ್ಥಿತಿಯಲ್ಲಿ ನಾವು ಇರಬೇಕು. ಅಂದರೆ ನಾವು ಯಾವಾಗಲೂ ಹುಷಾರಿಲ್ಲ ಅಂತ ಹಾಗೆ ನಳ್ಳಕ್ಕಾಗಲ್ಲಲ್ಲ, ಆಸ್ಪತ್ರೆಗೆ ಹೋಗಿ ಮೆಡಿಷನ್ ತಗೋ ಹುಷಾರಾಗಲೇಬೇಕು. ಹಾಗೆ ನಾವು ಇಲ್ಲಿ ಬಂದುಬಿಟ್ಟಿದ್ದೀವಿ ಅಂತ ನಾವು ಇಲ್ಲೇ ಇರೋಂಗಿಲ್ಲ. ಈ ಭೌತಿಕ ಪ್ರಕೃತಿ ಗುಣಗಳನ್ನ ಮೀರಿ ನಿಜವಾದ ಆರೋಗ್ಯ ಸ್ಥಿತಿ ಕಡೆ ನಾವು ಹೋಗಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ರೆ 100 ಪಾಲು ನಾವು ಕೃಷ್ಣ ಪ್ರಜ್ಞಾ ಸ್ಥಿತರಾದೊಡನೆಯೇ ಈ ಆರೋಗ್ಯಪೂರ್ಣ ಬ್ರಹ್ಮನ್ ಸ್ಥಿತಿಯನ್ನು ಗಳಿಸಿಕೊಂಡಂತಾಗಬೇಕು ಅನ್ನೋದನ್ನ ತಿಳಿಸ್ತಾ ಇದ್ರೆ. ಕೃಷ್ಣನಿಗೆ ಸೇವೆ ಸಲ್ಲಿಸುವುದರ ಮೂಲಕ ಭೌತ ಪ್ರಕೃತಿನ ಮೀರಿ ಏರಿದಾಗ ನಮ್ಮ ಸ್ಥಾನವೇನು, ನಾವು ಸೊನ್ನೆಯಾಗಿ ಬಿಡುತ್ತೇವೆಯೋ. ಕೆಲವು ದರ್ಶನಗಳು ಈ ಭೌತ ಜೀವನದಿಂದ ಮುಕ್ತಿ ಪಡೆದಾಗ ಈ ಭೌತ ದೇಹದ ನಿರ್ವಾಣದ ಆನಂತರ ನಾವು ಸೊನ್ನೆಯಾಗುತ್ತೇವೆ, ಶೂನ್ಯವಾಗುತ್ತೇವೆ
ಎಂದು ಹೇಳುತ್ತದೆ. ಇದು ಬಹು ಅಪಾಯಕಾರಿಯಾದದ್ದು ಸಿದ್ಧಾಂತ. ಸ್ವಭಾವತಃ ಜೀವಿಯು ಶೂನ್ಯಕ್ಕೆ ಮೋಹಿತನಾಗುವುದಿಲ್ಲ. ನಾವು ರೋಗಿಷ್ಠರಾಗಿರಬಹುದು, ಅನೇಕ ಕಾಯಿಲೆಗಳು ನಮ್ಮನ್ನು ಕಾಡುತ್ತಿರಬಹುದು, ಆದರೆ ನಮ್ಮ ವೈದ್ಯರು ಬಂದು ನಮ್ಮನ್ನು ಕೊಂದು ರೋಗಗಳನ್ನೆಲ್ಲ ಒಂದೇ ಸಾರಿಗೆ ಪರಿಹರಿಸಿ ಬಿಡುತ್ತಾರೆ ಎಂದು ಹೇಳಿದರೆ ಒಡನೆಯೇ ನಾವು ಏನು ಹೇಳುತ್ತೇವೆ? ಬೇಡ ಬೇಡ, ಕಾಯಿಲೆಯಿಂದ ನರಳು ತಲೆ ಬಿದ್ದು ಬಿಡುತ್ತೇವೆ. ನಮ್ಮ ಕಷ್ಟಗಳನ್ನು ಹೋಗಿಸಿಕೊಳ್ಳಬೇಕಾಗುವುದಕ್ಕಾಗಿ ನಾವು ಸಾಯಲು ಸಿದ್ಧರಾಗಿಲ್ಲ. ಹಾಗಾಗಿ ಭೌತ ಜೀವನದ ಅನಂತರ ಶೂನ್ಯವಿದೆ ಎಂಬ ವಾದವು ಆಕರ್ಷಕವಾಗಿಲ್ಲ. ಅದು ವಾಸ್ತವ ಸಂಗತಿಯೂ ಅಲ್ಲ. ನಾವು ಸಚ್ಚಿತ್ ಆನಂದ ವಿಗ್ರಹ, ನಿತ್ಯ ಆನಂದಮಯ ಜ್ಞಾನಪೂರ್ಣ ಪರಮಪುರುಷನ ವಿಭಿನ್ನಾಂಶಗಳು. ಪರಮಪುರುಷನು ಸಚ್ಚಿದಾನಂದ ವಿಗ್ರಹನು. ನಾವು ಗುಣಾತ್ಮಕವಾಗಿ ಅವನೊಂದಿಗೆ ಒಂದಾಗಿದ್ದೇವೆ. ಪ್ರಮಾಣದಲ್ಲಿ ತುಂಬ ಚಿಕ್ಕದಾದರೂ ಸಮುದ್ರದ ನೀರಿನ ಒಂದು ಹನಿಯೂ ಸಮುದ್ರದಷ್ಟೇ ಉಪ್ಪಾಗಿರುತ್ತದೆ. ನಾವು ಆಧ್ಯಾತ್ಮಿಕ ಗುಣ ಅಣುಗಳಾದರೂ ಪರಮಾತ್ಮನ ಪರಿಪೂರ್ಣ ಅಂಗಗಳನ್ನೇ ಹೊಂದಿದ್ದೇವೆ. ಶೂನ್ಯವಾಗುವ ಪ್ರಶ್ನೆ ಇಲ್ಲಿ ಬರುವುದೇ ಇಲ್ಲ, ಏಕೆಂದರೆ ಜೀವಿಗಳಾದ ನಮ್ಮ ಆಧ್ಯಾತ್ಮಿಕ ಲಕ್ಷಣಗಳು ಅನಂತ ವೈವಿಧ್ಯಗಳನ್ನು ಹೊಂದಿವೆ. ಒಂದು ವೇಳೆ ಭೌತ ಜೀವನದ ಕಷ್ಟಗಳು ಹತಾಶರಾಗಿ ಆತ್ಮಹತ್ಯೆ ಮಾಡಿಕೊಂಡರೂ ಅದರಿಂದ ನಮ್ಮ ದುಃಖಗಳೇನು ಮುಗಿಯುವುದಿಲ್ಲ. ಇನ್ನಷ್ಟು ಹೊಸ ದುಃಖಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ ಅಷ್ಟೇ. ಆತ್ಮಹತ್ಯೆಗೆ ಪ್ರಯತ್ನಿಸಿ ವಿಫಲನಾದರೆ ಅಥವಾ ಹೇಗೋ ಬದುಕಿದರೆ ಸರಕಾರಿ ಕಾನೂನುಗಳ ಪ್ರಕಾರ ಶಿಕ್ಷಾರ್ಹನಾಗುತ್ತೇವೆ. ಹಾಗಾಗಿ ಪ್ರಕೃತಿಯ ನಿಯಮಗಳಿಗೂ ಆತ್ಮಹತ್ಯೆಯನ್ನು ಅಪರಾಧನೆ ಎಂದು ಪರಿಗಣಿಸುತ್ತವೆ. ನಿಜವಾದ ಆನಂದಮಯ ನಿತ್ಯ ಜೀವನವನ್ನು ತಿಳಿದುಕೊಂಡ ಮೇಲೆ ಮಾತ್ರವೇ ಈ ಭೌತ ಜೀವನವನ್ನು ಮುಗಿಸಬೇಕು. ಕೇವಲ ಹತಾಶೆಯಿಂದ ಈ ಬದುಕಿನ ದುಃಖಗಳನ್ನು ಹೋಗಲಾಡಿಸಿಕೊಳ್ಳಲೆಂದು ಪ್ರಯತ್ನಿಸಬಾರದು. ಬದಲು ನಮ್ಮನ್ನು ಆಧ್ಯಾತ್ಮಿಕ ಬದುಕಿಗೆ ಏರಿಸುವ ಚಟುವಟಿಕೆಗಳಲ್ಲಿ ನಿರತವಾಗಿರಬೇಕು. ಅಂದರೆ ನಾವು ಇಲ್ಲಿ ಭಗವಂತ ನಮ್ಗೆ ಏನನ್ನ ತಿಳಿಸ್ತಾ ಇದ್ದಾರೆ ಅಂದರೆ, ನಾವು ಸರಿಯಾಗಿ ಕೃಷ್ಣನಿಗೆ ಸೇವೆ ಸಲ್ಲಿಸಬೇಕಂದ್ರೆ ಈ ಭೌತಿಕ ಪ್ರತಿಗಳನ್ನ ಮೀರಿ ಏರಿದಾಗ ಮಾತ್ರ ನಮ್ಮ ಸ್ಥಾನ ಏನು ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾವು ಸೊನ್ನೆ ಆಗ್ಬಿಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಗವಂತ ಯಾವಾಗಲೂ ಸಚ್ಚಿತ್ ಆನಂದಮಯ, ಅವನು ನಿತ್ಯ ಆನಂದಮಯ ಜ್ಞಾನಪೂರ್ಣ ಎಲ್ಲವಾಗಿರ್ತಾನೆ. ಆದರೆ ನಾವು ಅವನ ವಿಭಿನ್ನ ಅಂಶಗಳು. ಹಾಗಾಗಿ ನಾವೇನು ಮಾಡಬೇಕು? ಅವನನ್ನೇ ನಾವು ಭಗವಂತನ ಗುಣಗಳನ್ನು ನಾವು ಒಳಗೊಂಡು ನಾವೇನು ಮಾಡಬೇಕು? ನಮ್ಮ ಕಾರ್ಯವನ್ನು ಮಾಡಬೇಕು. ಈಗ ಹೇಗೆ ನೋಡೋದಕ್ಕೆ ಸಮುದ್ರ ದೊಡ್ಡದಾಗಿ ಕಂಡ್ರು ಅದರಲ್ಲಿರುವಂಥ ಒಂದು ಹನಿ ಅಷ್ಟೇ ರುಚಿಯನ್ನು ಕೊಡುತ್ತಲ್ವ ನಮಗೆ. ಹಾಗೆ ನಾವು ಭಗವಂತ ಎಲ್ಲವನ್ನು ನಮ್ಮ ಸೃಷ್ಟಿ ಮಾಡಿ ಎಲ್ಲ ಮಾಡಿದ್ದಾಕೆ ನಾವು ಅವನ ದಾಸಾನುದಾಸರಾಗಿ ಸೇವೆ ಮಾಡೋದಕ್ಕೆ. ಹಾಗಾಗಿ ನಾವು ಅವನ ವಿಭಿನ್ನ ಅಂಶಗಳಾಗಿದ್ದರಿಂದ ಭಗವಂತನ ಹೆಜ್ಜೆಯಲ್ಲಿ ದಾರಿಯಲ್ಲಿ ನಾವು ನಡೆಯಬೇಕು. ಇಲ್ಲ ಅಂದರೆ ನಾವು ಹೇಗೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೋ ಹಾಗೆಯೇ ನಮಗೂ ಏನಾಗುತ್ತೆ? ಆಧ್ಯಾತ್ಮಿಕ ಜೀವನವನ್ನು ಮಾಡೋದಕ್ಕೆ ನಮಗೂ ಕೂಡ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು? ಕೃಷ್ಣ ಪ್ರಜ್ಞೆಗೆ ಸರಿಯಾದ ಜ್ಞಾನವನ್ನು ನಾವು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಬದುಕನ್ನು ಮುಂದುವರಿಬೇಕು. ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಏರಿಸಿಕೊಳ್ಳುವ ಚಟುವಟಿಕೆಗಳಲ್ಲಿ ನಾವು ನಿರತರಾಗಬೇಕು ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದೆ. ಈ ಏರಿಕೆಯ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಸಲುವಾಗಿ ಶ್ರೀಕೃಷ್ಣನು ಮಾನವ ಸಮುದಾಯದ ಚಾತುರ್ವರ್ಣ್ಯಗಳನ್ನು ಸೃಷ್ಟಿಸಿದನು. ಕೆಳಗಿನ ತರಗತಿಯಿಂದ ಸ್ನಾತಕೋತ್ತರ ತರಗತಿಗೆ ಮೇಲೇರಿಸುವಂತೆ ನಮ್ಮನ್ನು ಪ್ರಜ್ಞೆಯ ಅತ್ಯಂತ ಕೆಳಗಿನ ಹಂತಗಳಿಂದ ಕೃಷ್ಣ ಪ್ರಜ್ಞೆಯ ಅತ್ಯಂತ ಮೇಲಿನ ಹಂತಕ್ಕೆ ಏರಿಸುವ ಸಲುವಾಗಿ ಕಾರ್ಯವಿಭಜನೆಯನ್ನು ಚಾತುರ್ವರ್ಣ್ಯವನ್ನು ರೂಪಿಸಲಾಯಿತು. ಇದೊಂದು ಸಹಕಾರದ ಪ್ರಕ್ರಿಯೆ. ಮಾನವ ದೇಹದಲ್ಲಿ ಅತ್ಯಂತ ಮುಖ್ಯವಾದ ಭಾಗ ತಲೆ, ಮೇಲಿನವು ತೋಳುಗಳು, ಹೊಟ್ಟೆ ಮತ್ತು ಕಾಲುಗಳು ತಲೆಯ ಅತ್ಯಂತ ಮುಖ್ಯವಾದ ಅಂಗವೆಂದು ಪರಿಗಣಿಸಿದರೂ ಕಾಲುಗಳನ್ನಾಗಲಿ ಇತರ ಭಾಗಗಳನ್ನಾಗಲಿ ಅಲಕ್ಷಿಸುವ ಪ್ರಶ್ನೆಯೇ ಇಲ್ಲ. ಅದೇ ರೀತಿಯು ಮಾನವನ ಸಮಾಜದ ವರ್ಗಗಳಲ್ಲಿ ಯಾವುದೋ ಒಂದು ವರ್ಗವು ಬೇರೊಂದಕ್ಕಿಂತ ಮುಖ್ಯವಲ್ಲ. ಈ ವರ್ಗಗಳಲ್ಲಿ ಬ್ರಾಹ್ಮಣರದು ಭೌತಿಕ ವರ್ಗ, ಬೋಧಕರ ವರ್ಗ, ಆಡಳಿತ ಮತ್ತು ಯೋಧರ ವರ್ಗ, ಕ್ಷತ್ರಿಯರದು ಮತ್ತು ಯೋಧರ ವರ್ಗ, ವೈಶ್ಯರು, ವಣಿಕ ಅಥವಾ ಕೃಷಿಕ ವರ್ಗ, ಶೂದ್ರರು, ಶ್ರಮಿಕ. ಸರಿಯಾದ ರೀತಿಯಲ್ಲಿ ನಡೆಯುತ್ತಿರುವ ಸಮಾಜದಲ್ಲಿ ಈ ಎಲ್ಲ ವರ್ಗಗಳು ಇರಬೇಕು. ಅವರು ಕೃಷ್ಣ ಪ್ರಜ್ಞೆಯತ್ತ ಪಯಣದಲ್ಲಿ ಸಹಕರಿಸಿದರೆ ಅವರಲ್ಲಿ ಯಾವುದೇ
ಘರ್ಷಣೆ ಇರುವುದಿಲ್ಲ. ಚಾತುರ್ವರ್ಣ್ಯ ಏನು ಕೊಟ್ಟಿದ್ದಾರೆ ಭಗವಂತ, ಆ 4 ರೀತಿಯಲ್ಲಿ 4 ಹಂತದಲ್ಲಿ ವ್ಯಕ್ತಿಗಳು ಕೆಲಸ ಕಾರ್ಯಗಳನ್ನು ಮಾಡಿ ಕರ್ಮಗಳನ್ನು ಮಾಡಿ ಭಗವಂತನ ಕೃಷ್ಣ ಪ್ರಜ್ಞೆ ಹತ್ರ ತಮ್ಮ ಪ್ರಯಾಣವನ್ನು ಸಹಕರಿಸಿದ್ರೆ ಅಲ್ಲಿ ಯಾವುದೇ ರೀತಿಯ ಘರ್ಷಣೆಗಳು ಆಗೋದಿಲ್ಲ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಸ್ತುತ ಸಾಮಾಜಿಕ ಪರಿಸ್ಥಿತಿಯಲ್ಲಿ 4 ವರ್ಗಗಳೇನೋ ಇವೆ, ಆದರೆ ಸಹಕಾರವಿಲ್ಲ ಎಂಬುದನ್ನು ನಾವು ನೋಡಬಹುದು. ಪ್ರತಿಯೊಬ್ಬನೂ ಅತೃಪ್ತನಾಗಿದ್ದಾನೆ. ಬಂಡವಾಳ ವರ್ಗಕ್ಕೆ ಶ್ರಮಿಕ ವರ್ಗಕ್ಕೂ ನಡುವೆ ಸಾಮರಸ್ಯವಿಲ್ಲದಿರುವುದರಿಂದಾಗಿ ಸದಾ ಘರ್ಷಣೆಯಿಂದ ವರ್ಗಗಳ ನಡುವಣ ಈ ಘರ್ಷಣೆಗಳಿಗೆ ಕಾರಣ ಕೃಷ್ಣ ಪ್ರಜ್ಞೆಯ ಕೊರತೆ. ವಾಸ್ತವವಾಗಿ ಕೃಷ್ಣ ಪ್ರಜ್ಞೆ ಮೂಡದೆ ಹೋದರೆ ವರ್ಗಗಳ ನಡುವೆ ಸಹಕಾರದ ಸಾಧ್ಯತೆಯೂ ಇಲ್ಲ. ಮಾನವ ಸಮಾಜದ ಎಲ್ಲ ಮುಖಗಳನ್ನು ಸಮರಸಗೊಳಿಸಲು ಕೃಷ್ಣ ಪ್ರಜ್ಞೆ ಅತ್ಯಂತ ಅವಶ್ಯಕ. ನಾವು ಯಾವುದೇ ವರ್ಗಕ್ಕೆ ಸೇರಿರಲಿ, ಕೃಷ್ಣ ಪ್ರಜ್ಞೆಯಿಂದ ಸಹಕರಿಸಿದರೆ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತದೆ. ಅಂದರೆ ಈ 4 ವರ್ಗಗಳು ಏನು ಕೊಟ್ಟಿದ್ದಾರೋ ಆ 4 ವರ್ಗಗಳಲ್ಲಿ ನಾವು ಸಹಕರಿಸಿ ನಮ್ಮ ವರ್ಗಗಳಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಕರ್ಮಗಳನ್ನು ಮಾಡ್ತಾ ಹೋದರೆ ನಮಗೆ ಯಾವುದೇ ರೀತಿಯ ಕೃಷ್ಣ ಪ್ರಜ್ಞೆಗೆ ಕೊರತೆ ಆಗೋದಿಲ್ಲ ಅನ್ನೋದನ್ನ ಹೇಳ್ತಂದ್ರೆ ವರ್ಗಗಳ ನಡುವಣ ಆ ಘರ್ಷಣೆಗೆ ಕಾರಣ ಕೃಷ್ಣ ಪ್ರಜ್ಞೆ ಇಲ್ಲದೆ ಇರುವಂಥದ್ದು. ಏನಕ್ಕೆ ನಾವು ಒಬ್ರಿಗೊಬ್ರು ಕುಸ್ತಿ ಕಿತ್ತಾಟಗಳು ಮಾಡ್ಕೋತೀವಿ, ನಮಗೆ ಅಲ್ಲಿ ಜ್ಞಾನದ ಅರಿವಿನ ಕೊರತೆ. ಯಾವ ಜ್ಞಾನದ ಅರಿವಿನ ಕೊರತೆ? ಆ ಕೃಷ್ಣ ಪ್ರಜ್ಞೆಯ ಜ್ಞಾನದ ಅರಿವಿನ ಕೊರತೆ ನಮಗಿರೋದ್ರಿಂದ ಏನಾಗ್ತಾ ಇದೆ, ನಾವು ಎಲ್ಲ ವರ್ಗಗಳ ನಡುವೆ ಸಾಮರಸ್ಯ ಇಲ್ಲದೇ, ಸಹಕಾರದ ಸಾಧ್ಯತೆ ಇಲ್ಲದೇ ಮಾನವ ಸಮಾಜದೇನು ಮುಖಗಳು ಸಮರಸಗೊಳಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೆಲ್ಲವನ್ನ ಸರಿ ಮಾಡಿಕೊಂಡು ನಮ್ಮ ಜೀವನವನ್ನು ಸುಂದರವಾಗಿ ನಾವು ಒಂದು ಜೀವಾತ್ಮವಾಗಿ ದೇಹ ಬಿಟ್ಟು ಜೀವಾತ್ಮವಾಗಿ ನಾವು ಬದುಕಬೇಕು. ನಾವು ನಿಜವಾದ ಶಾಂತಿಯುತ ಜೀವನವನ್ನು ಮಾಡಬೇಕು ಅಂದರೆ ನಮಗಿರುವಂಥ ಅತ್ಯಂತ ಸರಳವಾದ ಮಾರ್ಗ ಕೃಷ್ಣ ಪ್ರಜ್ಞೆ. ಅದನ್ನೇ ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಸಮಾಜದ ಎಲ್ಲ ವರ್ಗಗಳಿಗೆ ಕೃಷ್ಣ ಪ್ರಜ್ಞೆಯು ಅತ್ಯಂತ ಮಹತ್ವದ ಅತ್ಯವಶ್ಯಕವಾಗಿದೆ. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯವು ಪ್ರತಿಯೊಂದು ನಿರ್ಣಯವು ಕೃಷ್ಣ ಪ್ರಜ್ಞೆಯನ್ನು ಲಕ್ಷ್ಯವಾಗಿ ಹೊಂದಿವೆ. ಭಗವದ್ಗೀತೆಯು ಹೇಳುತ್ತಿರುವ ಶ್ರೀಕೃಷ್ಣನು ಸದಾ ತನಗೆ ಭಕ್ತಿಯಿಂದಿರಬೇಕೆಂದು ಒತ್ತಾಯಪಡಿಸುತ್ತಿರುತ್ತಾನೆ. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸ್ಯ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋ ಸಿಮೆ. ಯಾವಾಗಲೂ ನನ್ನನ್ನು ಕುರಿತು ಯೋಚಿಸು, ನನ್ನ ಭಕ್ತನಾಗು, ನನ್ನನ್ನೇ ಪೂಜಿಸು, ನನಗೆ ನಮಸ್ಕರಿಸು. ಹೀಗೆ ಮಾಡುವುದರಿಂದ ನೀನು ನನ್ನಲ್ಲಿಗೆ ತಪ್ಪದೇ ಬರುವೆ. ನೀನು ನನ್ನ ಪ್ರಿಯ ಸಖನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತಿದ್ದೇನೆ. 18ನೇ ಅಧ್ಯಾಯ 65ನೇ ಶ್ಲೋಕದಲ್ಲಿ ಭಗವಂತ ನಮ್ಗೆ ಹೇಳ್ತಾ ಇದ್ದಾರೆ, ಮನ್ಮನ ಭಾವ ಮದ್ಭಕ್ತು. ಅಂದರೆ ಭಗವದ್ಗೀತೆ ಉದ್ದಕ್ಕೂ ಈ ಮಾಮ್ ಎನ್ನುವ ಒಂದು ಪದ ಮತ್ತೆ ಮತ್ತೆ ನೋಡ್ತಾ ಇದೆ. ಮಾಮ್ ಎಂದರೆ ನನಗೆ ಎಂದರ್ಥ. ಈ ಮಾಮ್ ಎಂಬುದಕ್ಕೆ ಪ್ರತಿಯೊಬ್ಬರು ಎಂದು ತಪ್ಪಾಗಿ ಅರ್ಥ ಹೇಳುವ ಅನೇಕರಿದ್ದಾರೆ. ನನಗೆ ಒಂದು ಲೋಟ ನೀರು ತಂದುಕೊಡು ಎಂದರೆ ಪ್ರತಿಯೊಬ್ಬರಿಗೂ ಒಂದು ಲೋಟ ನೀರು ನೀನು ತಂದುಕೊಡು ಎಂದರ್ಥವೇನಲ್ಲ, ಅರ್ಥವಾಗುವುದೇನಿಲ್ಲ. ಅಲ್ಲಿ ವ್ಯಕ್ತಿಗತ ತತ್ವವಿದೆ. ಆದರೆ ಪದಗಳ ಆಟವನ್ನಾಡಿ ಅವರು ನನಗೆ ಎಂಬುದನ್ನು ಪ್ರತಿಯೊಬ್ಬರಿಗೂ ಎಂದು ವ್ಯಾಖ್ಯಾನಿಸುತ್ತಾರೆ. ಪರಿಣಾಮವಾಗಿ ಎಲ್ಲೆಲ್ಲಿ ಕೃಷ್ಣ ನಾನು ಎಂದು ಹೇಳಿದ್ದಾನೋ ಅಲ್ಲೆಲ್ಲ ನಾನು ಎಂಬುದನ್ನು ದುರಾದೃಷ್ಟ ತಮಗೆ ಅನ್ವಯಿಸಿಕೊಳ್ಳುತ್ತಾರೆ. ಇದು ತುಂಬ ತಪ್ಪು ವಿವರಣೆ. ಭಗವದ್ಗೀತೆಯು ಜಗತ್ತಿನ ಅತ್ಯಂತ ಜನಪ್ರಿಯ ಕೃತಿಯಾಗಿದ್ದರೂ ಅನೇಕ ಲೌಕಿಕ ಮನೋಭಾವದ ವಿದ್ವಾಂಸರು ಹೀಗೆ ದೋಷಯುಕ್ತ ವ್ಯಾಖ್ಯಾನ ಮಾಡಿರುವುದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರು. ಭಗವಂತ ನಮಗೆ ಕೊಟ್ಟಿದ್ದಾರೋ ಆ ಜ್ಞಾನವನ್ನು ನಾವು ಸರಿಯಾಗಿ ತಿಳ್ಕೊಳ್ದೇನೆ ನಾವು ಅಕ್ಕಪಕ್ಕ ಅವರು ಇವ್ರ ಜ್ಞಾನವನ್ನು ನೋಡ್ಕೊಕ್ ಹೋದಾಗ ಏನಾಗುತ್ತೆ, ನಮಗೆ ತೊಂದರೆಗಳೇ ಜಾಸ್ತಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಮಾಡಬೇಕು, ಕೃಷ್ಣ ಪ್ರಜ್ಞೆಯಲ್ಲೇ ಇಟ್ಕೊಂಡು ನಾವು ಯಾವಾಗಲೂ ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡಬೇಕು. ಆ ಚಾತುರ್ವರ್ಣ್ಯದಲ್ಲಿ ನಾವು ನಿಂತ್ಕೊಂಡು ನಮ್ಮ ವರ್ಣಗಳಲ್ಲಿ ನಾವು ಭಗವಂತನಿಗೆ ಕಾರ್ಯಗಳನ್ನು ಮಾಡೋದಕ್ಕೆ, ನಾವು ನಿರಂತರವಾಗಿ ಸೇವೆ ಮಾಡೋದಕ್ಕೆ ನಾವು ಯಾವಾಗಲೂ ಯೋಚನೆಯನ್ನು ಮಾಡಬೇಕು.
ಚಾತುರ್ವರ್ಣ ವ್ಯವಸ್ಥೆಯನ್ನು ಕೃಷ್ಣನು ಸ್ಥಾಪಿಸಿದರೂ ಅವನು ಅದರಿಂದ ಹೊರಗಿದ್ದಾನೆ ಎಂದು ಭಗವದ್ಗೀತೆ ಸ್ಪಷ್ಟವಾಗಿ ಹೇಳುತ್ತದೆ. ಕೃಷ್ಣನು ಒಂದು ಅವತಾರವಾಗಿ ಬಂದಾಗ ಅವನು ಯಾವುದೋ ಒಂದು ಸಮಾಜ ವ್ಯವಸ್ಥೆಯ ಸದಸ್ಯನಾಗಿ, ಒಬ್ಬ ಬ್ರಾಹ್ಮಣನು ಅಥವಾ ಇನ್ನೊಂದಾಗಿ ಬರುವುದಿಲ್ಲ. ಕೃಷ್ಣನು ಬಂದಾಗ ದೇವಕಿ ಮತ್ತು ವಸುದೇವರ ಮಗನಾಗಿ ಹುಟ್ಟಿ ಬಂದನು. ವಸುದೇವ ರಾಜವಂಶಕ್ಕೆ ಸೇರಿದವನಾದುದರಿಂದ ಕ್ಷತ್ರಿಯ. ಆದ್ದರಿಂದ ಕೃಷ್ಣನು ಕ್ಷತ್ರಿಯನ ಪಾತ್ರವನ್ನು ನಿರ್ವಹಿಸಿರಬಹುದು. ಆದರೆ ಇದರ ಅರ್ಥ ಕೃಷ್ಣನು ಕ್ಷತ್ರಿಯ ವರ್ಗಕ್ಕೆ ಸೇರಿದವನು ಎಂದಲ್ಲ. ಅನೇಕ ಜೀವ ಯೋನಿಗಳಲ್ಲಿ ಕೃಷ್ಣನ ಅವತಾರಗಳಿವೆ. ಒಂದು ಅವತಾರದಲ್ಲಿ ಒಂದು ಮಸ್ತನಾಗಿರಬಹುದು. ಮೀನುಗಳ ಕುಟುಂಬದ ಸದಸ್ಯನಾಗಿ ಜನಿಸಿದನು ಅಂದ ಮಾತ್ರಕ್ಕೆ ಕೃಷ್ಣನು ಮೀನು ಎಂದು ಹೇಳಬಹುದೇ? ಮೀನನ್ನು ನೋಡಿ ಅದು ಕೃಷ್ಣನ ಕುಟುಂಬಕ್ಕೆ ಸೇರಿದ್ದು ಎಂದು ನಾವು ಆಲೋಚಿಸಿದರೆ ಅದು ತಪ್ಪಾಗುತ್ತದೆ. ನಿಜ, ಬೇರೊಂದು ದೃಷ್ಟಿಯಿಂದ ಪ್ರತಿಯೊಂದು ಕೃಷ್ಣನೇ. ಆದರೆ ಕೃಷ್ಣನು ಎಲ್ಲವುಗಳಿಂದಲೂ ಪ್ರತ್ಯೇಕವಾಗಿದ್ದಾನೆ. ಇದು ಕೃಷ್ಣ ದಿವ್ಯ ಸ್ವರೂಪ. ಇದನ್ನು ಅರ್ಥ ಮಾಡಿಕೊಂಡರೆ ನಮಗೆ ಜನನ ಮರಣಗಳಿಂದ ಬಿಡುಗಡೆ. ಕೃಷ್ಣನು ಮಾನವ ಸಮುದಾಯದ 4 ವರ್ಗಗಳನ್ನು ಸ್ಥಾಪಿಸಿದರೂ ಅವನು ಅವುಗಳ ಯಾವುದಕ್ಕೂ ಸೇರಿದವನಲ್ಲ. ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಕೃಷ್ಣ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದರೂ ಕ್ಷತ್ರಿಯನಲ್ಲ ಎಂಬುದನ್ನು ನಾವು ತಿಳಿದುಕೊಂಡೊಡನೆಯೇ ನಾವು ವಾಸ್ತವವಾಗಿ ಮುಕ್ತರಾಗುತ್ತೇವೆ. ಕೃಷ್ಣನು ಯಾವುದೋ ಒಂದು ರೀತಿಯಾಗಿ ವರ್ತಿಸಿದ್ದರಿಂದ ಯುದ್ಧರಂಗದಲ್ಲಿ ಅವನು ಅರ್ಜುನನಿಗೆ ಯುದ್ಧ ಮಾಡಲು ಪ್ರೇರೇಪಣೆ ನೀಡಿದ. ತನ್ನ ಕಾರ್ಯದ ಪ್ರತಿಫಲಕ್ಕೆ ಅವನು ಬದ್ಧನು ಎಂದು ನಾವು ಯೋಚಿಸುವುದು ತಪ್ಪಾಗುತ್ತದೆ. ಕರ್ಮಗಳು ನಮ್ಮನ್ನು ಮಲಿನಗೊಳಿಸುವುದು ಎಂದು ಅವನೇ ಹೇಳಿದ್ದಾನೆ. ನಾನ್ ಮಾಂ ಕರ್ಮಣಿ ಲಿಪ್ಪಂತಿ. ಒಟ್ಟಿನಲ್ಲಿ ಹೇಗೆ ಹೇಳಬಹುದು? ಕೃಷ್ಣನು ನಮ್ಮಲ್ಲಿ ಒಬ್ಬನಾಗಿ ಬಂದಾಗ ವಾಸ್ತವವಾಗಿ ಅವನು ನಮ್ಮಲ್ಲೊಬ್ಬನಲ್ಲ. ಅವನು ನಮಗೆ ಅತೀತನಾದವನು. ಇದನ್ನು ನಾವು ಭಗವದ್ಗೀತೆಯಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣ ಸಾಕ್ಷಾತ್ಕಾರ ಹೊಂದಿರುವ ಗುರುಗಳಂಥ ಅಧಿಕೃತ ಮೂಲಗಳಿಂದ ವಿನಯಪೂರ್ವಕ ವಿಚಾರಣೆ ಮಾಡಿ ಕಲಿತುಕೊಳ್ಳಬೇಕು. ಇದು ಸಮಾಜದ ಎಲ್ಲ ವರ್ಗಗಳು ಆಲೋಚಿಸುವುದು ತಮ್ಮ ಹಿತವಿರುವುದು ದೇಹವನ್ನು ಪಾಲಿಸುವುದರಲ್ಲಿ ಎಂದು. ಇದರ ಪರಿಣಾಮವಾಗಿ ಇಂದಿನ ಸಮಾಜವು ಕೇವಲ ಬೆಕ್ಕು, ನಾಯಿ, ಹಂದಿಗಳ ಸಮಾಜವಾಗಿದೆ. ಈ ದೇಹವನ್ನು ಪೋಷಿಸುವುದಕ್ಕಾಗಿ ಇಡೀ ದಿನ ಕಷ್ಟಪಡಬೇಕಾಗಿಲ್ಲ ಎಂದು ವೈದಿಕ ಸಾಹಿತ್ಯದಿಂದ ನಮಗೆ ತಿಳಿಯುತ್ತದೆ. ನಾವು ಹೀಗೆ ಕಷ್ಟಪಡುತ್ತಿರುವುದು ಏಕೆಂದರೆ ಭೌತ ಪ್ರಕೃತಿಯನ್ನು ಇಂದ್ರಿಯ ತೋಷಣೆಯ ಉದ್ದೇಶಗಳಿಗಾಗಿ ನಿಯಂತ್ರಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಕೃಷ್ಣನೇ ಸಮಸ್ತದ ಮೂಲ, ಸಮಸ್ತದ ತಾಯಿ ಬೇರು ಎಂದು ಅರಿತವರಿಗೆ ಈಶ್ವರ ಪರಮಃ ಕೃಷ್ಣನೇ ಪರಮ ನಿಯಂತ್ರಕನೆಂದುವ ಮಾತಿನ ಅರ್ಥವಾಗುತ್ತದೆ. ವಿಶ್ವದಲ್ಲಿ ಅನೇಕ ನಿಯಂತ್ರಕರಿದ್ದಾರೆ, ಆದರೆ ಅವರ ಪೈಕಿ ಕೃಷ್ಣನೇ ಸರ್ವೋನ್ನತ. ಕೃಷ್ಣ ಪ್ರಜ್ಞೆಯು ನಮಗೆ ಈ ಅರಿವನ್ನು ಕೊಡುತ್ತದೆ. ಅದಿಲ್ಲದೆ ನಾವು ನಮ್ಮ ಹಿತವೇನೆಂದು ತಿಳಿಯದೆ ಅಜ್ಞಾನದಲ್ಲಿರುತ್ತೇವೆ. ಅಂದರೆ ಭಗವಂತ ಇಲ್ಲಿ ಏನು ಹೇಳ್ತಿದ್ದಾರೆ? ಕೃಷ್ಣ ಎಷ್ಟೋ ಅವತಾರಗಳಾಗಿ ಅವತಾರ ಎತ್ತುತ್ತಾನೆ. ಅವತಾರ ಎತ್ತಿದ್ದೀನಿ ಅಂದ ತಕ್ಷಣಕ್ಕೆ ಈಗ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿದ್ದಾನೆ ಅಂದಕ್ಕೆ ಕೃಷ್ಣ ಕ್ಷತ್ರಿಯನಲ್ಲ. ಮೀನಾಗಿ ಭಗವಂತ ಹುಟ್ಟಿದ್ದಾರೆ ಅಂದಕ್ಕೆ ಅವನು ಮೀನಿನ ಕುಲಕ್ಕೆ ಸೇರಿದ. ಈ ರೀತಿ ಅಂದರೆ ಕೃಷ್ಣ ಅವತಾರಗಳನ್ನ ಎಷ್ಟೇ ಎತ್ತಿದ್ರು, ಅವನೇನೆಲ್ಲ ಸೃಷ್ಟಿ ಮಾಡಿದ್ರು ಅವನು ಅತೀತನಲ್ಲ. ಯಾವುದಕ್ಕೂ ಕೂಡ ಅವನು ಅಂಟ್ಕೊಂಡಿಲ್ಲ. ಭಗವಂತ ಯಾಕೆ ಅಂದರೆ ಅವನು ದೇವೋತ್ತಮ ಪರಮ ಪುರುಷ. ಈ ಒಂದು ಜ್ಞಾನವನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೋ ಅವರಿಗೆ ಏನು ನಾನು ದೇಹ ಅಲ್ಲ ಜೀವಾತ್ಮ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆ ಭಗವಂತನನ್ನು ಏನು ತಗೊಳ್ಳೋದು? ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ. ಅವನು ಯಾವಾಗಲೂ ಸಚ್ಚಿತ್ ಆನಂದಮಯ, ಅವನು ಶಾಶ್ವತವಾಗಿ ಇರುವಂಥವನು. ಇದನ್ನೇ ನಮಗೆ ಕೃಷ್ಣ ಪ್ರಜ್ಞೆ ನಮಗೆ ಅರಿವನ್ನು ಕೊಡ್ತಾ ಇದೆ. ಇದಿಲ್ಲದೆ ಇದನ್ನು ತಿಳ್ಕೊಂಡಿಲ್ಲ ಅಂದರೆ ನಾವೇನಾಗ್ತೀವಿ? ಅಜ್ಞಾನದಲ್ಲೇ ಇರ್ತೀವಿ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ತದೆ. ಆಧುನಿಕ ಸಮಾಜದಲ್ಲಿ ಜಗತ್ತಿನಾದ್ಯಂತ ನಿಜವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಸಾರ ಮಾಡಬಲ್ಲ ಬ್ರಾಹ್ಮಣರು ಅಥವಾ ಬೌದ್ಧಿಕ ವರ್ಗದ ವ್ಯಕ್ತಿಗಳ ಅಗತ್ಯ ಬಹಳವಾಗಿದೆ. ಸುಮ್ಮನೆ ಪ್ರಕೃತಿಯನ್ನು ಶೋಷಿಸಲು ದುಡಿಯುತ್ತಿರುವವರು ಒಂದು ಸಮಾಜಕ್ಕೆ ಅವರು ಪರಮ ಅಗತ್ಯವಾಗಿದೆ. ಜನರು ಈ ಕೃಷ್ಣ ಪ್ರಜ್ಞಾ ಆಂದೋಲನದ ವೈಜ್ಞಾನಿಕವಾಗಿಯೂ ದಾರ್ಶನಿಕವಾಗಿಯೂ ಅರ್ಥ ಮಾಡಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸಿದರೆ ಅಥವಾ ಸಹಕಾರ ನೀಡಿದರೆ ಜಗತ್ತಿನಾದ್ಯಂತ ಶಾಂತಿಯು ನೆಲೆಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ.
ಸಾರತಃ ಇದರ ನಿತ್ಯ ವಿಧಾನವು ಬಹಳ ಸರಳ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಜಪಿಸುತ್ತಾ ಮೊದಲೇ ಹೇಳಿದ ಕೆಲವು ನಿಯಮಗಳನ್ನು ಪಾಲಿಸುತ್ತಿದ್ದರೆ ಸಾಕು. ಆ ನಿಯಮಗಳ ಪಾಲನೆಯಿಂದ ನಾವು ಪಾಪ ಜೀವನದ 4 ಕಂಬಗಳನ್ನು ನಿವಾರಿಸುತ್ತೇವೆ. ಹರೇ ಕೃಷ್ಣ ಮಂತ್ರ ಜಪದಿಂದ ನಿರಂತರವಾಗಿ ಭಗವಂತನ ಸಹಚಾರ್ಯದಲ್ಲೇ ಇರ್ತೀವಿ. ಹೀಗೆ ಜನತೆಯ ಎಲ್ಲ ವರ್ಗಗಳು ಶಾಂತಿಯುತ ನೆಲೆಸುತ್ತವೆ. ನಾವು ಶಾಂತಿಯುತವಾಗಿ ಜೀವನ ಮಾಡಬೇಕು ಅಂದರೆ ಎಲ್ಲ ಭಗವಂತ ನಮಗೆ ನೀತಿ ನಿಯಮಗಳನ್ನ ಪಾಲನೆ ಮಾಡಬೇಕಂತ ಹೇಳಿದ್ರು ಆ ಜೀವನದ 4 ಕಂಬಗಳನ್ನು ನಾವು ಪಾಲನೆ ಮಾಡ್ತಾ ಹೋಗಿ ಭಗವಂತನ ಹರಿನಾಮವನ್ನು ಹೇಳ್ತಾ ಇದ್ರೆ ಸಾಕು. ನಾವೇನಾಗ್ತೀವಿ ಈ ಜನತೆಗೆ ಈ ಒಂದು ಜ್ಞಾನವನ್ನು ಎಲ್ಲಿಂದ ಅಧಿಕೃತವಾದ ಗುರುಗಳಂತಹ ಆ ಮೂಲಗಳಿಂದ ವಿನಯಪೂರ್ವಕವಾಗಿ ವಿಚಾರ ಮಾಡಿ ಕಲಿತಾಗ ನಮಗೆ ಏನಾಗುತ್ತೆ, ನಾವು ಎಲ್ಲ ವರ್ಗಗಳಲ್ಲಿ ಶಾಂತಿಯುತವಾದಂಥ ಒಂದು ಜೀವನವನ್ನು ಅನುಭವಿಸೋದಕ್ಕೆ ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಮಗೆ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೀವಿ. ನಾವು ನಮ್ಮ ಜೀವನದಲ್ಲಿ ಶಾಂತಿಯುತ ಸಮಾಜದ ಹತ್ರ ನಡಿಬೇಕು ಅಂದರೆ ನಾವೆಲ್ಲವೂ ಕೂಡ ಈ 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ಭಗವಂತನ ಹರಿನಾಮವನ್ನು ನಾವು ಜಪ ಮಾಡಬೇಕು. ಹರಿನಾಮವನ್ನು ಜಪಿಸ್ತಾ ಇದ್ದರೆ ಏನಾಗ್ತೀವಿ, ನಮ್ಮೆಲ್ಲ ಕಲ್ಮಶಗಳಿಂದ ನಾವು ಎಲ್ಲ ದುಷ್ಟ ಒಂದು ಶಕ್ತಿಗಳಿಂದ ಕಲ್ಮಶದಿಂದ ನಮ್ಮೆಲ್ಲ ಪಾಪಮಯವಾಗಿ ತುಂಬಿಕೊಂಡು ಲಕ್ಷಾಂತರ ವರ್ಷಗಳಿಂದ ನಮ್ಮಲ್ಲಿ ಇದೆಯಲ್ಲ ಹೃದಯದಲ್ಲಿ ಆ ಕಲ್ಮಶ, ಅದೆಲ್ಲ ನಾಶ ಆಗ್ತಾ 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 ಏನಾಗುತ್ತೆ, ನಾವು ಶಾಂತಿಯುತ ಜೀವನದತ್ತ ನಡಿತೀವಿ ಅನ್ನೋದನ್ನು ಭಗವಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ ಅಂತ ಯಾವಾಗಲೂ ಪ್ರತಿ ಕ್ಷಣನೂ ನಾವು ಜಪಿಸ್ತಾನೇ ಇರಬೇಕು. ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ನಾವು ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಬೇಕು. ಭಗವಂತನಿಗೆ ನಾವು ಎಲ್ಲವನ್ನು ಅರ್ಪಣೆ ಮಾಡ್ತಾ ಇರಬೇಕು. ಆಗ ನಾವೇನಾಗ್ತೀವಿ, ಶಾಂತಿಯುತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.